ನನ್ನ ಮಾತೆಯರ ಸಮಾಜದಲ್ಲಿ ಕಾಶಿನಾಶೆಗೋಸ್ಕರ ಕರಗಾಸುವ ಏಜಿ ಸುಳೇರಷ್ಟಿಲ್ಲ ಈ ಭಾರತದ ಮಣ್ಣಿನಲ್ಲಿ. ಸುಜಾತ, ಆಳು ಸಮಾಜದ ಬಗ್ಗೆ ಸಭೆಯ ವ್ಯರ್ಥ ಮಾಡದೆ ಸುಮ್ಮನೆ ಬಂದು ಸೇರು ಈ ತರುಣನ ತೋಳಲ್ಲಿ. ಅಯ್ಯೋ ದೇವ್ರಿ, ಇವನು ನೋಡ್ತಾ ಇದ್ರಿ ನನ್ನ ಬಿಡೋದಿಲ್ಲ ಅಂತ ಕಾಣಿಸ್ತಾ ಇದ್ರಿ. ಈಗ ನಾ ಏನ್ ಮಾಡ್ಲಿ? ದೇವ दाने दाने पेली के काने वाला का नाम. ಪ್ರತಿಯೊಂದು ಅನ್ನದ ಅಗಳಿನಲ್ಲಿ ತಿನ್ನುವನ ಹೆಸರು ಬರುತ್ತಿರ್ತಾನೆ ದೇವ. ಆದರೆ ನಿನ್ನ ಶೀಲ ಮತ್ತು ಪ್ರಾಣ ನನ್ನ ಕೈಯಲ್ಲಿ ಬರೆದಿರ್ತಾನೆ ಈ ನಾಟಕ ಬರೆದ ಕತೆಗಾರ. ಇದನ್ನ ಯಾವ ಬ್ರಹ್ಮನಿಂದಲೂ ತಪ್ಪಿಸಲಾಗದ. ಬಂದು ಸೇರು ಈ ತರುಣನ ತೋಳಲ್ಲಿ. ಅರಗಳಿಗೆಯಲ್ಲಿ ಹಾರಿ ಹೋಯ್ತು ಸೊಕ್ಕಿನ ಸುಜಾತಾಳ ಶೀಲ. ಅಂದಾಗಲೇ ತೀರಿತು ಈ ಕೀರ್ತಿರಾಜನ ಕಾಮದ ಮಿಲನ. ನನಗೇನು ಅನ್ಯಾಯ ಮಾಡಿದನೆಂದು ನನ್ನ ಜೀವನವೇ ಕಣ್ಣೀರಲ್ಲಿ ಕೈ ತೊಳು ಅಂತ ಮಾಡಿಬಿಟ್ಟೆ ಅಲ್ಲ. ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ಎಲ್ಲರೂ ಬೇತು ಅಂತೋಡೆ ಇದುವರೆಗೂ ಕಾಪಾಡಿಕೊಂಡು ಬಂದಿರುವ ನನ್ನ ಶೀಲವನ್ನು ಹಾಳು ಮಾಡಿದೆ ಅಲ್ಲ. ನಿನ್ನಂತ ಕಾಮುಕನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿನ್ನ ರುಂಡವನ್ನು ಚೆಂಡಾಡ್ಬೇಕು ಅಂತ ನಾನು ಚಂಡಿ ಚಾಮುಂಡಿಯಾಗಿ ಬಂದಿದ್ದೇನೆ. ನಿನ್ನ ಕೊಂದು ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಚಂಡಿ ಚಾಮುಂಡಿ ಚಂಡಿ ಚಾಮುಂಡಿ ಆಗಿ ಬಂದ ನಿನ್ನ ನೆತ್ತರವನ್ನು ಹರಿಸಿ ಕೊಲ್ಲಬೇಕಾಗುತ್ತದೆ. ಮಾಡು ಈ ನನ್ನ ಪಿಸ್ತೂಲ್ಗೆ. ಅರಗಳಿಗೆ ಹೋಲಿ ಹಾರಿ ಹೋಯ್ತು ನಿನ್ನ ಪ್ರಾಣ. ಪ್ರಾಣ ಹೋಗುವ ಮೊದಲು ನೆನೆಸಿಕೋ ಆ ನಿನ್ನ ಅನಾಥ ಅಣ್ಣನನ್ನು. ಜಯ ಸೂರ್ಯ ನನ್ನನ್ನು ಬರಲು ಹೇಳಿದ್ದಾನೆ. ನಾನು ಇನ್ನು ಹೋಗಲೇಬೇಕು. ಇದರಂತ ಎಷ್ಟೇ ಹುಡುಗಿಯರಿದ್ದರು ಈ ಕರ್ನಾಟಕದ ಕಿಂಗ್ ಆಫ್ ಕಿಂಗ್ ಟೈಗರ್ ರಾಜನೇ ಆಗಿರಬೇಕು. ಬೆಳೆದು ದೊಡ್ಡವಳಾದರೂ ಚಿಕ್ಕ ವಯಸ್ಸಿನ ಅಭ್ಯಾಸ ಇನ್ನೂ ಬಿಟ್ಟಿಲ್ಲ. ಈ
ಸೀರೆ ಬಳೆಗಳನ್ನು ಕೊಟ್ಟು ಸಂತೋಷದಿಂದ ಕರೆದುಕೊಂಡು ಹೋಗುವೆ. ಸುಜಾತ, ಸುಜಾತ, ಸುಜಾತ. ಏನಮ್ಮ ಆಗ್ಲಿನ ಕುತ್ತಿಗೆಯಲ್ಲಿ ನತ್ತಾರ? ಅಯ್ಯೋ ದೇವ್ರೇ, ಸಂತೋಷದಿಂದ ಸೀರೆ ಬೆಳೆ ತಂದರೆ ಸತ್ತ ಶವ ನೋಡುವಂತೆ ಮಾಡಿತಲ್ಲ ಕಾಲ ಎಂಬ ಮಾಯಾಚಕ್ರ. ಇದೇ ಅರಣ್ಯದಲ್ಲಿ ಸಿಕ್ಕ ನೀನು ಮತ್ತೆ ಅಣ್ಣಾತನನ್ನಾಗಿ ಮಾಡಿ ಹೊಟ್ಟಲ್ಲಮ್ಮ, ಅನಾಥನಾಗಿ ಮಾಡಿ ಹೊಟ್ಟೆ. ಸುಜಾತ, ಸುಜಾತ, ಸತ್ಯ ಮಾಡಿ ಹೇಳುತ್ತೀರನಮ್ಮ. ನಿನ್ನ ಕೊಂದ ಕೊಲೆ ಪಾತಕರನ್ನು ಕತ್ತರಿಸೋರಿಗೂ ನನಗೆ ನೆಮ್ಮದಿ ಇಲ್ಲಮ್ಮ, ನೆಮ್ಮದಿ ಇಲ್ಲ. ತಂಗಿ ಸುಜಾತ, ಕೊನೆಗೂ ಈ ಅಣ್ಣನನ್ನು ಎಗ್ಗಾಂಗಿ ಮಾಡಿ ಹೊಂಟಲ್ಲಮ್ಮ, ಎಗ್ಗಾಂಗಿಯಾಗಿ ಮಾಡಿ ಹೊಂಟಲ್ಲಮ್ಮ. ಓ, ಈ ದಟ್ಟ ಕಾಡಿನಲ್ಲಿ ಯಾರೋ ಹೇಳ್ತಾ ಕುಂತತಿ ಕಾಣುತ್ತಿದೆಯಲ್ಲ ಅಮರ್. ಈಗ ಏಕೆ ಹೇಳ್ತಾ ಕುಳಿತಿರುವೆ ನೀನು? ಮನೋಜ್, ಯಾರೋ ಕೊಲೆ ಪಾತಕರು ನನ್ನ ತಂಗಿಯನ್ನು ಕೊಂದು ಹೋಗಿದ್ದಾರೆ. ನಿನ್ನ ತಂಗಿಯನ್ನು ಕೊಲೆ ಮಾಡಿದ ಆ ಕೊಲೆ ಪಾತಕ ಯಾರು? ಅವನು ಕೊಂದು ಹಾಕೋದೆ ಈ ಬಿಡಲಾರ. ಹೇಗೆ ಹೇಳಲಿ ಮನೋಜ್? ಸತ್ತು ಶವ ಈ ಕಣ್ಣು ಮುಂದೆ ಮಲಗಿರುವಾಗ ನಾನೆಂದು ಹೇಳಲಿ ಯಾರು ಕೊಲೆ ಮಾಡಿದಾರೆಂದು? ಸುಜಾತ, 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 ಸುಜಾತ ಕೊಂದು ಮಾಡಿದ ಕೊಲೆ ಪಾತಕ ಯಾರು ಅವನು ಅಮರ್? ದುಃಖಿಸಬೇಡ ಸ್ನೇಹಿತ, ದುಃಖಿಸಬೇಡ. ಈ ಸುಜಾತ ಅವಳನ್ನು ಕೊಂದ ಕೊಲೆ ಪಾತಕನು ಯಾವ ಹುತ್ತದಲ್ಲಿ ಅಡಗಿದವನು ಒಂದು ಹೋಗುವುದು ನಮ್ಮ ಇಬ್ಬರ ಕೆಲಸ. ನನ್ನ ತಂಗಿ ಸಿಕ್ಕ ಸೌಮ್ಯ ಸ್ಥಾನವೆಂದು ತಿಳಿದುಕೊಳ್ಳುತ್ತಿದ್ದೆ. ಆದರೆ ಇದೇ ಸ್ಥಳ ಇಂದು ಸ್ಮಶಾನವಾಯ್ತಲ್ಲ ನನ್ನ ತಂಗಿ ಪಾಲಿಗೆ. ಯಾಕೆ ಅಮರ್ ಈ ಕೋಪದಿಂದ ಮಾತನಾಡುತ್ತಿದೆಯಲ್ಲ? ದಿಕ್ಕು ಚೊಂಚದಾಗುತ್ತದೆ. ಮೊದಲು ಅಂತ್ಯ ಸಂಸ್ಕಾರ ವ್ಯವಸ್ಥೆ ಮಾಡೋಣ ನೋಡಿ. ಇಲ್ಲ ಇಲ್ಲ, ನನ್ನ ತಂಗಿ ಹೋದ ಮೇಲೆ ನಾ ಎಲ್ಲಿಗೆ ಬರಬೇಕು? ಪ್ರಾಣಕ್ಕೆ ಪ್ರಾಣ ಕೊಡುವ ನನ್ನ ಸ್ನೇಹಿತನವರ ನೀನೇಕೆ ಅನ್ನುತ್ತಿರುವೆ ಅಮರ್? ನನ್ನ ಅಣ್ಣ ಅತ್ತಿಯರು ನಮ್ಮ ಮನೆಗೆ ಹೇಳಿ ನನ್ನ ಮನೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಮೊದಲು ಸುಜಾತನು ಉಸಿರೇ ಹೊರಟ ಓರಿಗೆ ದಾರಿ ಹೇಳಮ್ಮ, ಆ ಬೇದಿಯಲ್ಲೇ ಕಲ್ಲು ಉಳಿದಿದ್ದರೆ ಹೋಗಮ್ಮ. ಕರುಳು ಗೆಳತಿಯಲ್ಲ ಹೆತ್ತ ತಾಯೇ, ಪ್ರೀತಿ ಬಂದ ಕಲ್ಲ ಒಳ್ಳಿ ಮಾಡಿ ಹೋದೆ ನಾ ಬರಬೇಕಿಲ್ಲ ಪಾಲಿಸಿ. ಲಲ್ಲಾಸೆ ಮಲ್ಲಿಗೆ ನೀ ಮಾಡದಿರು, ನಮ್ಮೂರ ಜ್ಯೋತಿ ನೀ ಮಾರದಿರು. ಚಂದನ ಬೈಲಿಗಿ ಚಂದ ಚುನುಗಿ ನನ್ನ ಹುಡುಗಿ ಚಂದವ ಹಾದಿಗಿ ಕೈ ಕಂದ ನಿಲ್ಲವ ಹಾದಿಗಿ ಅಕ್ಕಿ ನನ್ನ ಚಂದನ ಬೈಲಿಗಿ ರಿಪ್ಪನ ಹಿಡಿದಳ ಇಪ್ಪನ ಎತ್ತಿ ಹಂಗ ಬರ್ತಿದ್ದಳು ಸೈಕಲ್ ಕುಲಕತ್ತ ಬರ್ತಿದ್ದಳು. ಸನಾಳ ನನ್ನೋರ ನಂಬಲಿಲ್ಲ ಹುಡುಗಾರ, ಸನಾಳ ನನ್ನೋರ ನಂಬಲಿಲ್ಲ ಹುಡುಗಾರ. ನಾ ಬಾಳ ಹಚ್ಕೊಂಡಾಗಿ ಆದಳಲ್ಲ ಬಲ್ಲ ದೂರ, ನಾ ಬಾಳ ಹಚ್ಕೊಂಡಾಗಿ ಹೋದಳಲ್ಲ ಬಲ್ಲ ದೂರ. ಸನ್ನಾಳ ನನ್ನೋರ ನಂಬಲಿಲ್ಲ
ಹುಡುಗಾರ ಸಂಗಾಳ ನಲ್ಲೋರ ನಂಬಲಿಲ್ಲ ಹುಡುಗಾರ ನಾ ಬಾಳ ಹಚ್ಕೊಂಡಾಗಿ ಹೋದಲಲ್ಲ ಬಲು ದೂರ ನಾ ಬಾಳ ಹಚ್ಕೊಂಡಾಗಿ ಹೋದಲಲ್ಲ ಬಲು ದೂರ ಛೇ 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 ಏನ್ರಿ ನನ್ನ ಹನಿ ಬಾರ್ ಅಂತೀನು ಕಷ್ಟಪಟ್ಟು ನರ್ಸಿಂಗ್ ಕೋರ್ಸ್ ಮುಗಿಸಿದ್ರು ಊರ್ ತಿರುಗೋದ್ ತಪ್ಲಿಲ್ರಿ ಈ ಶ್ಯಾಮ್ ಡಾಕ್ಟ್ರ ಊರ್ ತಿರುಗಿ ಈ ಊರಿಗೆ ಬಂದೀನ್ರಿ ಈ ಊರಾಗ ಒಂದ್ ಚಂದನ ಪಗಾರ ನೋಡಿ ಪಟಾಯಿಸಿದ ಊರಾಗ ದವಾಖಾನೆ ತೆರಿಬೇಕಂತ ಮಾಡೀನ್ರಿ ಅಂತೂ ಇಂತೂ ಈ ಊರಾಗ ಬಂದೀನ್ರಿ ಯಾವ್ದಾರ ಒಂದ್ ಮನಿ ಬಾಡಿಗೆ ಕೇಳಿದ್ರ ಆಯ್ತ್ರಿ ಬಡಬಡ ಮಾಡಿ ಬಾರಲ ಹುಡುಗಿ ಆಡಲ ಚಿಲಪಾಡಿ ಬಡಬಡ ಮಾಡಿ ಬಾರಲ ಹುಡುಗಿ ಆಡಲ ಚಿಲಪಾಡಿ ಆಡಲ ಚಿಲಪಾಡಿ ಹುಡುಗಿ ಹಾಕುತ್ತಲ ಚುಮನಿ ಆಡಲ ಚಿಲಪಾಡಿ ಹುಡುಗಿ ಹಾಕುತ್ತಲ ಚುಮನಿ ಬಡಬಡ ಮಾಡಿ ಬಾರಲ ಹುಡುಗಿ ಆಡಲ ಚಿಲಪಾಡಿ ಏ ಬಡಬಡ ಮಾಡಿ ಬಾರಲ ಹುಡುಗಿ ಆಡಲ ಚಿಲಪಾಡಿ ಆಡಲ ಚಿಲಪಾಡಿ ಹುಡುಗಿ ಹಾಕುತ್ತಲ ಚುಮನಿ ಆಡಲ ಚಿಲಪಾಡಿ ಹುಡುಗಿ ಹಾಕುತ್ತಲ ಯಬಸ್ ಯಬಸ್ ಅದಕ್ಕ ಬಂದೇನೆ ನನ್ ಬೆಳಸಿ ನನ್ನ ಸಿಟ್ಟು ನಡೆದ್ರ ಕಪ್ಪನ ಆಗಲ್ಲಕ ಸುಂದ್ರಿ ಗದ್ದಲಕ ಕಣ್ಣಿಗೆ ಬೀಳುತ್ತಾರ ಪೌನ್ಯಾರ ಹುಡುಗ್ಯಾರ ಹುಡುಗಿ ಹಿಂಗ ಮಾಡ್ತಿದ್ದೆ ಮಗ ಹುಡುಗಿ ಮಾರಿ ಲೋಡಿನ ಕಾಕಿ ತೇರಿಲ್ಲ ಗೆಳೆಯ ಮಾರಿ ಲೋಡಿನ ಕಾಕಿ ಸಿಗಲಿಲ್ಲ ಗೆಳೆಯ ಅಂದಾನಿ ನೋಡಬ್ಯಾಡೋ ಅಕ್ಕಿ ಅಂದಾನಿ ನೋಡಬ್ಯಾಡೋ ಮಲ ಕೃಷ್ಣ ಮಲ ಕೃಷ್ಣ ಮಾರಿ ಲೋಡಿನ ಕಾಕಿ ಸಿಗಲಿಲ್ಲ ಗೆಳೆಯ ಹಿಂದಿಂದ ಬರಬೇಡ ಇವರ ಹಮ್ಮೇರ ಜೀವನದಾಗ ಕೊಲ್ಲ ಹೊಡಿತೀಯಾಕ ಮತ್ತ ಸೊಲ್ಲಿ ಮಾಡತೀಯಾಕ ಕೊಲ್ಲ ಹೊಡಿತೀಯಾಕ ಸೊಲ್ಲಿ ಮಾಡತೀಯಾಕ
ಇವುಕ್ಕೆಲ್ಲ ಹೊಡಿತೀಯಾಕ ಮಾಡತೀಯಾಕ ಇವುಕ್ಕೆಲ್ಲ ಹೊಡಿತೀಯಾಕ ಸಲ್ಲಿ ಮಾಡತೀಯಾಕ ಮ್ಯಾಗಿನೋನ್ಯಾಗ ಮಲ್ಯ ಮಸ್ತೈತ್ಯೋ ಮಲ್ಲ ಚುಗ ಚುಗಲತೆ ಗಿಡ್ಡಾಲ ಗೋಪಿ ಕರ ಕೈಯಾಗ ಕರ ಕೈಯಾಗ ಅದೇ ಕೊಲ್ತನ ಒಕ್ಕ ಬರಲಿ ನನ್ನ ಬೆಟ್ಟಾಗ ನನ್ನ ಬೆಟ್ಟಾಗ ಚುಗ ಚುಗಲತೆ ಗಿಡ್ಡಾಲ ಗೋಪಿ ಕರ ಕೈಯಾಗ ಅದೇ ಕೊಲ್ತನ ಒಕ್ಕ ಬರಲಿ ನನ್ನ ಬೆಟ್ಟಾಗ ನನ್ನ ಬೆಟ್ಟಾಗ ಕಣ್ಣಾಗ कॉल में तो टीचर थी एक नंबर कॉल में तो टीचर थी एक नंबर अगले रात मारो दिखी दो नंबर पूरे बता कितने नंबर लोडर कर बका चंगरा कॉल में तो टीचर थी एक नंबर अगले रात्रि भाड़ो दिखी दो नंबरा पूरे बाबा कितनी नंबरा ಬದುಕಲೆಯ ಗಾಯೇಳ ದಿನ ಮರತ ಕಣ್ಣಿ ನೋಡಿಲ್ಲ ಯಾರೆಂದು ದಿನ ಮರತ ಕಟ್ಟಿನ ಕನಸಿನ ಆಗಲಿಲ್ಲ ನನ್ನ ಬಿಟ್ಟು ಲಲ್ಲ ಬಿಟ್ಟು ಈ ಅಕ್ಕಿ ಬರ್ತಿದ್ದೆಲ್ಲ ಹುಡುಗ ಹತ್ತರ ಬಂದ ಸೊಂಟು ಹೋತ ಲೇ ಯಾವಲ್ಲ ನಿನ್ನ ಪಿಕನಾಸಿ ಹಳೆ ಪಿಕನಾಸಿ ಹೋಗೋ ಹುಡುಗಿಯರಿಗೆ ಸೊಂಟಕ್ಕ ಡಿಕ್ಕಿ ಹೊಡಿತಿಲ್ಲ ಕಣ್ಣಿಗೆನ ಕಾಣಿಸ್ತಾವ ಇಲ್ಲ ನೀನು ಹಳ ಯಾಪ್ತಲಿ ಏನ ಸ್ವಾಟ್ಯಾಗ ಹರಕ್ಲಾಟನ ಕಟ್ಲಿ ನೀನು ರಾತ್ರಿ ಬಂದ ಹಾವು ಕಚ್ಚಲಿ ನೀನು ಹೋ ಅಂತ ಟೆಮ್ ಆಗ್ಲಿ ನೀನು 4 ಮಂದಿ ಹೆಣ ಹೊರಲಿ
ನಾಲ್ಕು ಮಂದಿ ಅಗಲ ಮೇಲ ನಿನ್ನ ಹೊರಲಿ ಹೊರಗ ಉರಿ ಅಂತ ನಾನು ಕಾಣಿಸ್ತಾವ ಇಲ್ಲ ಕಾಣಿಸ್ತಾವ ಕಾಣಿಸ್ತಾವ ತಳಗಿನ ಹಿಡಿದ ಮ್ಯಾಲಿನ ತಕ್ಕ ಪೂರಾ ಕಾಣ್ಸಕತ್ಯಾವ ನೋಡ. ಅದೇನ ಅಂತಾರಲ್ಲ ಏನೋ ಬಂದಾರಿಗೆ ನೆಲಾನ ಕಾಣಲ್ಲಂತ ಅದು ಕರೆ ಐತ್ ನೋಡ. ನೀವೇನ ಗಣಸರು ಸೋತಿದ್ದೀರಿ ನೀವು ಮಾತಾಡ್ತಾನೆ ಏನ ಬಂದಕ್ಕೆ ಏನೋ ಕಾಣ್ಲಿಲ್ಲ ಅಂತ. ನೀವೇನ ಗಣಸರಪ್ಪ ಎಲ್ಲ ಸುಳ್ಳ. ಮೀಸಿ ಬಂದವು ದೇಶ ಕಾಣ್ಲಿಲ್ಲ ಏ ಸುಮ್ಮನೆ ಹುಡುಗಿಗೆ ಬಂದ ಸೊಂಟಕ್ಕೆ ಡಿಕ್ಕಿ ಹೊಡಿತಿಲ್ಲ ಲೇ ಎಷ್ಟಿರ್ಬೇಕು ನಿನ್ನ ಮೈಯಾಗಿನ ಸೊಕ್ಕ ಅಂತ. ಕೊಡು ನೋಡುನು. ಏ ಹುಡುಗಿ ನನ್ನ ಸೊಕ್ಕಿನ ಬಗ್ಗೆ ಮಾತಾಡ್ತಿ ಅಂದ್ರ ಆ. ನಿನ್ನ ಬಾಡ್ಯಾಗ ಎಟ್ಟರೆ ಸೊಕ್ಕ ಐತಿ, ಸ್ವಲ್ಪ ಕಡಿಮೆ ಮಾಡ್ಕೊಲ. ನನ್ನ ಬಾಡ್ಯಾಗ ಬಾಡ್ಯಾಗ ಮತ್ತೆ ಎಲ್ಲಿ ನೀ ಬೇರೆ ಕಡಿಮೆ ಮಾಡ್ತಿ ದೋಸ್ತ. ನನ್ನ ಸೊಕ್ಕ ನೀ ಕಡಿಮೆ ಮಾಡ್ಬೇಕಂದ್ರ ನಿನ್ನ ಸೊಂಟದಾಗಿರೋ ಬೆಲ್ಟ್ ಗಟ್ಟಿ ಇರಬೇಕು. ಇದಕ್ಕೆ ಚಿಟಿಗೆ ಹೊಡಿಯೋ ಮಂಜ ಮಕ್ಕಳಾಗ್ಯಾವನ್ರಿ? ಇದು ಬರ ನಾನು ಸೊಂಟದಾಗಿರೋ ಬೆಲ್ಟ್ ಗಟ್ಟಿ ಐತಿಲ್ಲ ಅನ್ನೋ ಡೌಟ್ ನಿನಗ. ಈ ಬೆಡಿಗೆ ಬಂದೈತಿ ಅಂದ್ರ ತರ ಮಾಡೋದ್ ತೋರ್ಸ್ಬೇಕ್ರಿ ಈ ಹುಡುಗಿಯರಿ ನನ್ನ ಬೆಲ್ಟಿನ ಪವರ್. ಅಯ್ಯೋ ನನ್ನ ಪುಸ್ಲಿಂಗ ಇವ ಪವರ್ ನನ್ನ ಮುಂದೆ ತೋರಿಸ್ತಾನಂತ. ತೋರಿಸ್ತೆ ಬಾಲೆ ನಿಂದ ತಿಂಡಿರ ನೋಡ್ತಾನ ಅದೇನ್ ತೋರಿಸ್ತೆ ಅಂತ. ಕಣ ಏಸ್ ಮಾಡಿರಿ? 10 ಕಣ ಮುಗಿಸ ಇಲ್ಲಿಗೆ ಬಂದನ್ನ 11 ಇಲ್ಲ ನೋಡಿಲಿ ತಡಿ ಮಕ್ಕಳಾಗ್ಯಾವನ್ರಿ? ಈಗ 6 ಆಗೈತಿ. ಇಲ್ಲ ನೋಡಿಲಿ ನೀನ್ ಪವರ್ ನೀ ಇಲ್ಲ ತೋರಿಸ್ಬೇಡ. ನಡಿ ಪೊಲೀಸ್ ಸ್ಟೇಷನ್ಕ. ಸ್ಟೇಷನ್ಗೆ ಯಾಕ್ರಿ ಹಿಂಗ್ಯಾಕ್ ಮಾತಾಡಕತ್ತೀರಿ? ಏನೋ ಇದ್ರು ಇಲ್ಲೇ ಸುದ್ದಿ ಮಾಡ್ಕೊಂಡ್ ಬಿಟ್ಬಿಡ್ನಲ್ಲ. ಏನಾಗೈತಿ ನೀವು ತೋರಿಸ್ಲಿ ಸೊಂಟ. ಸೊಂಟ ನೋಡ್ತಿ ನೋಡಿ ಇನ್ನೊಂದ್ ಸ್ವಲ್ಪ ಎತ್ತ. ಏನ ಎತ್ತಕತ್ತಿಲ್ಲ ಮರೆ. ಸೊಂಟ ತೋರಿಸ್ಬೇಕಾ? ಸೊಂಟದ ವಿಷಯ ರಾಜವು ಶಿಷ್ಯ. ಪುಲ್ಲಿಂಗ ಬ್ಯಾಡ ನನಗ. ಸ್ತ್ರೀಲಿಂಗ ಒಟ್ಟವಲ್ಲಪ್ಪ ಈ ಸೆಕ್ಸಿ ಲೇಡಿ ಬ್ಯಾಡ ನನಗೆ. ಕಳಿಯಾಕ ನಿಂತಿ ಅಂದ ಮ್ಯಾಲ್ತ ಹಚ್ಚಬೇಡ ಅಲ್ಲೇ ಒಬ್ನಾಗ ನಿಂತ ಏನ ಗುಣಗಾಕತ್ತಿಯಲ್ಲ. ಇಲ್ಲ ನೋಡಿಲ್ಲ ನಾ ಹೇಳೋದು ಕೇಳ. ನಿನಗೆ ನಾಚಿಕೆ ಮಾನ ಮರ್ಯಾದಿ ಅನ್ನೋದು ಸ್ವಲ್ಪ ರೈತೋ ಏನ್ ಎಲ್ಲಾ ಬಿಟ್ಟು ನಿಂತೀಯೋ? ಕಳಿಯಾಕ ನಿಂತಿ ಅಂದ ಮ್ಯಾಲ್ತ ಇನ್ಯಾಕ ಕುಳಿಸ್ತಿ? ಮಾನ ಮರ್ಯಾದೆ ಎಲ್ಲ ಕಳ್ದ ಜಾಡ್ಸೇ ಬಿಡ. ಜಾಡ್ಸೇ ಬಿಡು ಎಲ್ಲ ಜಾಡ್ಸೇ ಬಿಡು. ಜಾಡಿಸ್ಬೇಕಂತ ನೋಡ್ರಿ ನಾ ಬಂದೆ ನೀ ಜಾಡಿಸ್ಬೇಕಪ್ಪ. ಡ್ಯಾನ್ಸ್ ನೀ ನನ್ನ ಜಾಡಿಸ್ ಅಂತ ಶುರು ಮಾಡ್ಲಾ ಮತ್ತೆ ತರ ಮಾಡ್ತೀವಿ. ಇಲ್ಲಿ ನೋಡಿಲಿ ನೀ ಬಂದು ಡಿಕ್ಕಿ ಹೊಡೆದಿದ್ದಕ್ಕ ಬಾಬತ್ ಕೊಡ್ತೀಯೋ ಅಥವಾ ಶುರು ಮಾಡಲಿಯೋ? ಬೇಡ ಸಣ್ಣಂಗೆ ಶುರು ಮಾಡ್ರ ನಮಗೂ ಒಳಗ್ ಹುಳ ಹೇಳ್ತಾವ. ನಾ ಡಿಕ್ಕಿ ಹೊಡೆದಕ್ಕ ನಿನ್ನ ಸೊಂಟ ರಿಪೇರಿ ಮಾಡಿ ಕೊಡ್ತಾನ ತಾ ಕೈ. ಕೈನ ಅವನವನ ನೋಡ್ರಿ ಸಣ್ಣಗ ಕೈನ ಹಚ್ಚಿಬಿಟ್ಟ ನೀವನು. ನನ್ನ ಸೊಂಟ ನೀ ರಿಪೇರಿ ಮಾಡ್ತೀಯ? ಇಲ್ಲಿ ಕೇಳಿಲ್ಲ ನನ್ನ ಸೊಂಟ ಏನು TVS ಬೈಕ್ ಅಂತಿದೀಯೇನು ರಿಪೇರಿ ಮಾಡಾಕ? ನಾವೇನ್ TVS ಹೊಡ್ಯಂಗಿಲ್ಲ, ಏನಿದ್ರು KTM ಹೊಡ್ಯವ್ರ. KTM ಬೈಕು ಅಬ್ಬವ ನೀ ಮಗ ಅಲ್ಲಿ ನಮ್ಮ ಅತ್ತೆ ಮಾವನ ಮಗ. ಏನು ಬಾರಿಗೆಟ್ಟಿರಿ? KTM ಬೈಕ್ ಅನ್ನಲ್ಲ ಅದಕ್ಕೆ ನಮ್ಗೆ ಹುರುಪು ಜಾಸ್ತಿ. ಅಡಿ ಒಂದು ಗಜ್ ನಿಂದೈತನ RX ಆತ ನಾನು ಇನ್ನ ಲವ್ ಮಾಡ್ತೀನಿ ಹಂಗಾರ. ಏ ಗಿಡ್ಡಿ, ಹಾ ಏ ಪೋರಿ, ಏ ಗಿಡ್ಡಿ, ಏ ಪೋರಿ ಹಿಂಗ್ ಮೈ ಮೇಲೆ ಹಾರಿ ಬರಬೇಡ. ಈ ಸನಾಳ್ ಹೋರಿ ಬಾಳ ಎಡವಟ್ ಐತಿ. ಏ ಅಂದಂಗ ನಾ ಏನು ಅನ್ಬಾರ್ದಂದೆ. ಡಾಕ್ಟರ್ ಅದೀನಿ ಅದಕ್ಕ ರಿಪೇರಿ ಮಾಡ್ತಂದೆ. ಈ ಹುಡುಗ್ಯಾರ ಯಾಕ ತಪ್ಪು ತಿಳ್ಕೊಳಕತ್ಯಾರ್ರಿ? ಅಯ್ಯ ಚಿ ಕಳ್ಳ ನೀವು ಡಾಕ್ಟ್ರನ. ಅಡಿ ಒಂದು ಗಜ್. ನೀ ರಿಪೇರಿ ಮಾಡ್ತೀನಿ ಅಂದಿಲ್ಲ ಮತ್ತ ನನ್ನ ಕರ್ಕೊಂಡು ಹೋಗಿ ಎಲ್ಲಿ ಗ್ಯಾರೇಜ್ನಾಗ ರಿಪೇರಿ ಮಾಡ್ತಾನಂತ ನಾ ತಿಳ್ಕೊಂಡಿದ್ದೆ. ಮಾಡ್ತೀರಿ ಹೊರೇದು ವ್ಯಾಸ ಏನಾದ್ರೆ ವಿಚಾರ ಮಾಡ್ತೀರಿ.
ಯಾಕ್ರಿ ಡಾಕ್ಟರ್ ಸಾಹೇಬ್ರ ಸುಮ್ಮನೆ ನಿಂತ್ರಲ್ಲ ನನಗ್ ಬಡ ಬಡ ನನ್ನ ಸೊಂಟ ಕಮ್ಮಿ ಆಗೋಂಗ ನೋವು ಔಷಧಿ ಕೊಡ್ರಿ ನನಗ ಲೇಟ್ ಆಕೈತಿ ಹೋಗ್ಬೇಕು. ತಡ್ಕೋರಿ ಬಾಯಾರ ತಡ್ಕೋರಿ. ಯಾವ್ದ್ರ ಔಷಧ ಕೊಟ್ರ ಎಡವಟ್ ಆಗೋದು ನಿಮಗ ಸ್ವಲ್ಪ ತಡ್ಕೊಂಡ ನಾವು ವಿಚಾರ ಮಾಡಿ ಕೊಡ್ತೀವಿ ನಿಮ್ಗೊಂದು ಔಷಧ. ಅಂದ್ರ ನಿಮ್ಮಂತಲ್ಲಿ ನಂದು ಕಡಿಮೆ ಮಾಡುವಂತ ಔಷಧಿ ಇಲ್ಲ. ನೀವು ನಾವು ಯಾಕೆ ವಿಚಾರ ಮಾಡಾಕತ್ತೀರಿ? ಇಲ್ಲಿ ಬಾಟ್ಲಿ ತಗೋ. ಈ ಬಾಟ್ಲಾಗಿರೋ ಎಣ್ಣೆ ನಿಮ್ ಸೊಂಟಕ್ಕೆ ಹಚ್ಚಿ ಗಸ ಸಿಕ್ಕಿರಂದ್ರ ಮುಂಜಾನೆ 7 ಗುಡ್ದ ನಿನ್ನ ಸೊಂಟ ತಾಂಬೂರ ಕೊಡದು ಕಂಟದಂಗ ಆಕತ್ತೆ. ಬಾ 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 ಅಷ್ಟೊಂದು ಪವರ್ ಉಂಟ ಈ ಸಣ್ಣ ಬಾಟ್ಲಿ. ಹಂಗಾದ್ರೆ ನಿನ್ ಎಣ್ಣೆ ಪವರ್ ನಾನು ಹಚ್ಕೊಂಡು ನೋಡಿ ಹೇಳ್ತೀನಿ. ನೋಡ್ರಿ ಬರೋಬ್ಬರಿ ನೋಡ್ರಿ. ಈ ಶ್ಯಾಮ್ ಡಾಕ್ಟರ್ ಒಂದ್ಸಲ ಎಣ್ಣೆ ಸೊಂಟಕ್ಕೆ ಟಚ್ ಆಯ್ತಂದ್ರ ನಿಮ್ ಬಾಡಿ ಒಳಗಿರೋ ಎಲ್ಲಾ ನೋವುಗಳು ಹುಡ್ಕೊಂಡ ಬರೋದು ಗ್ಯಾರಂಟಿ ರೀ. ನೋಡ್ಯಾರ ನೋಡೋಣ ಅವನವನ ನಾ ಏನ್ ನೀನು ಹುಡುಕ್ಯಾಡ್ಕೊಂಡು ಬರ್ತೀನೋ ಹುಡುಕ್ಯಾಡ್ ಜಾಡ್ಸಿ ಕೊಟ್ಟು ಬರ್ತೀನೋ ಅನ್ನಂಗ ನನಗ್ ಲೇಟ್ ಆಕೈತಿ. ಡಾಕ್ಟರ್ ಸಾಹೇಬ್ರಾ ಹೇಳಪ್ಪಿ ನಿನಗೇನ್ ತ್ರಾಸ ಆತ ಒಂದ್ ಬಿಸಿ ಚಾ ಕುಡ್ದು ಬಾ. ನಾ ಇನ್ ಓ ತಡ್ರಿ ಹೋಗಸೆಟ್ಟಿ ನಂದು ಔಷಧ ತಗೊಂಡ ನೀವು ಹೊಂಟಿರಿ ಅಂದ್ರ ಅಟ್ಲೀಸ್ಟ್ ನಿಮ್ ಹೆಸರು ಹೇಳಾರ ಹೊಂಟಿರ್ಲ. ನನ್ನ ಹೆಸರು ತಗೊಂಡೆ ನೀ ಏನ್ ಮಾಡ್ತೀವ ರಾಜಾ ಹುಲಿ? ಸಾಕು ಹುಡುಗಿ ನಿನ್ನ ಸವಾಸ ಇಷ್ಟೊತ್ತಾಗಿದ್ ಸಾಕು. ಏನೋ ಹೆಸರು ಕೇಳ್ಬೇಕು ಅನಿಸಿತ್ತು, ಕೇಳಿದೆ. ಹೇಳಿದ್ರ ಸ್ವಲ್ಪ ಬೇಷ್ ಆಕತಿ, ಇಲ್ಲದ್ರ ತ್ರಾಸ ಆಕತಿ ನೋಡ. ಇಲ್ಲ ನನಗ ತ್ರಾಸ ಆಗುಲ್ಲ, ನೋವಾಕೈತಿ ನನಗ ನೋವಾಕೈತಿ. ಇವಾಗ ನೋಡ್ರಿ ತಡಿ ಹೇಳ್ತೀನಿ. ಇವಾಗ ನೋಡ್ರಿ ಮೆಡಿಸಿನ್ ಕೊಡು ನೆವ ಮಾಡಿ ಅವನು ನಮ್ಮ ಮನ್ಯಾಗ ಕಾಲೂರು ಹಂಗ ನೆವ ಮಾಡಾಕತ್ತಾನ. ಒಟ್ಟು ಇವ ನನಗೆ ಲೈನ್ ಹೊಡಿಯೋ ಬ್ರೋಕರ್ ಇದ್ದಂಗ ಅದ. ನೀವ ಹಲೋ ಯಾವ್ರಾಗ ಗಟ್ಟಿಯಾಗಿ ಹೋಗ್ಲಿಲ್ಲ ನೀವು. ಇವತ್ತ ಈ ಊರಿಗೆ ಬಂದಿವ, ನೀವು ಹೂ ಅಂದ್ರೆ ನಿಮ್ಮ ಮನೆಗೆ ಬರ್ಬೇಕಂತ ಮಾಡಿ ನೋಡ್ರಿ. ಒಲ್ಲಪ್ಪ ಯಪ್ಪ ಈ ಸಣ್ಣಗ ನಮ್ಮ ಮನೆಗೆ ಕೈ ಹಚ್ಚಿಲ್ಲ ಬಿಡ ಕೈನ. ನಮ್ಮಪ್ಪ ಏನಾರ ನೋಡಿದ್ನಂದ್ರ ನೀನು ಮಾತ್ರ ಬಿಡುದಿಲ್ಲ. ನಾ ಹಿಂಗ್ ಬರ್ತೀನಿ. ನಿನ್ನ ಮಾರಿ ನೋಡುತ್ತ ಆಗೈತಿ, ನಿನ್ನ ಮಾರಿ ನೋಡುತ್ತ ಆಗೈತಿ, ಹುಡುಗಿಯಲ್ಲಿ ಸಿಗತಿ ಇಲ್ಲ ಸಿಕ್ಕಿನ ಬೆಳತನಕ ರುಬ್ಬ. ನಿನ್ನ ಜೋಡಿ ಮಾತಾಡೋದೈತಿ, ಸ್ತ್ರೀಯಲ್ಲಿ ಸಿಗತಿ, ನಿನ್ನ ಜೊತೆ ಮಾತಾಡೋದೈತಿ. ಮೇಡಮ್ ಮಾರ ಹೇಳ್ರಿ ಮಹೇಶ್ ಅನ್ನಾರ ಬಾಲಿಕಾಯಿ ನೋಡ್ರಿ. ಅಯ್ಯೋ ಟೈಮೇ ಇಲ್ಲ ನೋಡಕ. ಮೇಡಮ್ ಮಾರ ಹೇಳ ಹಿಂದಿತ್ತಂದ್ರ ನೀ ರೆಡಿ ಅದೇನ? ತಂಗಿ ಮ್ಯಾಗ ಕಣ್ಣು ಹಾಕ್ತಾರೋ? ಹಿಂದಿತ್ತಂದ್ರ ಹೇಳ ಬಲಾತ್ಕಾರ ಮಾಡ್ತೀರೇನ್ರಿ? ಹೆಂಗಸರ್ ಯಾರ ಬಲಾತ್ಕಾರ ಮಾಡಿದ್ ನೋಡಿರ ನೀವ್ ಎಲ್ಲರೂ? ಅವ ಮಾತಾಡಲ್ ಬಿಡ, ಅವ ಮೂಕ ಬಸವಣ್ಣ ಇದ್ದಂಗ. ಎಲ್ಲಿ ಮಾರಿ ಮನಿ ನಿಮ್ಮ ಆಯಿ ಗುದನ್ಯಾಗ
ಕಣ್ಣಿನೊಳಗ ಸುರುಮದ ಮನಸ್ಸಿನೊಳಗ ಮಾಡಿ ಎರಡು ದೇವರಿಗೆ ಜೀವ ಪ್ರೇಮ ಮಾಡಬೇಕು ಕಣ್ಣಿನೊಳಗ ಸುರುಮದ ಮನಸ್ಸಿನೊಳಗ ಮಾಡಿ ಎರಡು ದೇವರಿಗೆ ಜೀವ ಪ್ರೇಮ ಮಾಡಬೇಕು ಮನಸ್ಸು ಹೊರಗೆ ಅಳಬೇಕು ಮನಸ್ಸು ಹೊರಗೆ ಅಳಬೇಕು ನೋಡ್ಬಾರ್ದು ನೋಡ್ರಿ ಲ್ಯಾಂಕ್ಯ ನಾಯಿನ ಬಸ್ ಸ್ಟ್ಯಾಂಡ್ ಮೇಲೆ ಹಿಡ್ಕೊಂಡಂಗ ಚಿಮನೆ ಜನವಾಡ ಪ್ಲಾಟ್ನಾಗ ಪೊಲೀಸರ ಕೈಯ ಸಿಕ್ಕಂಗ ಹಿಂಗೆ ಹಿಡ್ಕೊಂಡು ನಿಂತಾರಂದ್ರ ಕಂಡು ಅವ್ರೆಲ್ಲ ನನ್ನ ಮಗಳ ಕೈ ಹಿಡ್ಕೊಂಡು ನಿಂತ್ರ ಹೆಂಗೆ ಹೋಗುದ್ವ ಅಯ್ಯಯ್ಯ ಬರೇ ಕೈ ಹಿಡ್ಕೊಂಡಿದ್ದಕ್ಕ ಹಿಂಗ್ ಮಾಡಾಕತ್ತ ನೀವ ಏನಾರ ಇವನು ಕರ್ಕೊಂಡು ಬದಾಮಿ ಕಡೆ ಎತ್ತಾಕೊಂಡು ಹೋದ್ರೆ ಏನು ಹೊಯ್ಕೋತ ನಿಂತಂತಿಲ್ಲ ಇವತ್ತು ಕೈ ಹಂಗ ಮುಂದೆ ಹೋಗುದಲ್ಲ ಸಣ್ಣ ಬಿಟ್ರ ಎಲ್ಲ ಮುಗ್ದ ಹೋಗತ್ತೆ ಅಷ್ಟು ಮಾಡಿ ಪುಣ್ಯ ಕಟ್ಕೋರಪ್ಪ ಮೊದಲು ನಿಮಗ ಮಾಡಿಸ್ತೀನಿ ಮದ್ವಿ ಆಮೇಲೆ ಮುಂದಿನ ನೋಡೋನು ಯಪ್ಪ ನಿನ್ ಹೆಂಡತಿ ಪುಣ್ಯ ಬರ್ತೈತಿ ನೋಡು ಅಷ್ಟು ಮಾಡು ಅದಲ್ಲ ನಿಮ್ಮ ಅವ್ವ ಆಕಿಗೆ ಬರುದ್ಲ ನನಗ್ ಬರಲ್ಲ ಹಾ ಯಪ್ಪ ನಾ ಇಲ್ಲಿ ಏನೋ ಮಾಡಾಕತ್ತಿದ್ದಿಲ್ಲ ಇವ ಐತಿಲ್ಲ ನಮ್ಮ ಮನೆಗೆ ಬರ್ತಾನಂತ ಕೇಳಪ್ಪ ಅವ್ನ ಮೈಯಾಗಿನ ತಿಂಡಿ ಯಾಕೋ ನಮ್ದೇನ ಏನ ಮಠ ಮಾಡಿ ಏನ ಮಗನ ಮನಿಗೆ ಬರಾಕ ಹಾ ಅವ ಅಣ್ಣಯ್ಯ ಕರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಸುಂದರನ ಸನ್ಯಾಸಿ ಮಾಡಬಹುದೇ ಅಣ್ಣಯ್ಯ ಕರಿ ಬ್ರಹ್ಮ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಅವ ಸನ್ಯಾಸಿ ನಮ್ದು ಮಠ ಬಂದ್ಬಿಡ್ತಾನ ಬಿಡು ನನಗೇನಾಗೈತ್ರಿ ಶೆಟ್ರ ನಟ್ಟಿಗೆ ಒಕ್ಳಿಕಾಗ ನಿತ್ತಂಗ ನಿತ್ತನ್ ನೋಡ್ರಿ ಇಲ್ಲೇ ನಿಂದಿರ್ತಿಪ್ಪ ಬ್ಯಾರೆ ಮನೆ ಸಿಗ್ಲಿಲ್ಲ ನಮ್ಮ ಮನಿನ ಇಷ್ಟ ಆತ ಮಗನ ನಿನಗ ಮಾವನ ಮಗಳಂದ ಮೇಲೆ ನಿಮ್ಮ ಮನೇನ ಇಷ್ಟ ಆಗುದ್ರಲ್ಲ ಬ್ಯಾರೆ ಯಾರ ಮಾವುಗಳು ಇಲ್ಲನ ಅದ್ರಾಗ ನಮ್ಮ ಪ್ರೀತಿ ಮಾವ ನೀವ್ರಿ ಶೆಟ್ರ
ಯಾಕೆ ಇದು ಮಾಡ್ಕೋತೀರಿ? ಏ ನಿಮಗ್ ಕೊಡಲ್ಲ ನನ್ನ ಮಗಳನ್ನ. ಮತ್ತೆ ನಾ ಮಠಕ್ಕೆ ಬಿಡ್ತೀರಣ್ಣ? ಮಠಕ್ಕೆ ಯಾಕೆ ಬಿಡುನು? ನಿನ್ನಂತ ಕಂತ್ರಿ ಕೊಡಂಗಿಲ್ಲ. ನೀವೇನ್ ಬಿಡ್ರಿ, ಇದು ಕಂತ್ರಿ ಅಲ್ರಿ, ಇದು ನೀವೇನ್ ಬಿಡ್ರಿ. ಸಾವುಕಾರ ಮಂದಿ ಇದು ಕಂತ್ರಿ ಅಲ್ರಿ, ಸೆಟ್ರಿ. ಇದು ನಿಮ್ಗ ಅಪ್ಪಟ ಬಂಗಾರ ತುಣಕೈತ್ರಿ ಇದು. ಯವ್ವ ನಮ್ಮ ಮನಿ ಖಾಲಿ ಇಲ್ಲ ಅನ್ನೋದು ಹೇಳಿಲ್ಲ ನಾವಾಗ. ಹೇ ನಡಬರಕ್ಕಿಂದ ಕಲೆ ಐತಿ. ಇರ್ಲಿ ಬಡ್ಕೊಂದ ಆಗ್ಲಿ. ನೀವಿಬ್ರು ಏನು ಒಂದು ಒರಿಜಿನಲ್ ಚಾಯ್ಸ ತಗೊಂಬಂದಿರೇನು? ಏನಿಲ್ಲ, ಹಂಗಂದ್ರೆ ಏನ್ ನಮಗ್ ಗೊತ್ತಾಯಿಲ್ವ? ಅಯ್ಯೋ ಅಚ್ಚಿ ಕಳ್ಳ ನೋಡ್ರಿ, ಏನೋ ಗೊತ್ತೇ ಇಲ್ಲ, ಕಳ್ಳ ಅಲ್ಲ. ನಿಮ್ಮ ಅಪ್ಪ ಸೆಟ್ ಜಮಿಗೆ ಹೋಗಿ ತಗೊಂಬಂದಿರ್ಬೇಕದನ. ಏನು ಅಂತದ್ ಮುಟ್ಟಂಗಿಲ್ಲ, ಗೊತ್ತೂ ಇಲ್ಲ. ಅದೇನ ಅಂತಾರಲ್ಲ, ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಹೆಗಲು ಮುಟ್ಕೊಂಡ್ರಂತ. ಬಹುಶಃ ನಿನ್ನಂತವ್ ನೋಡಿ ಹೇಳಿರ್ಬೇಕು. ಬೇಕಾದಂಗ ಟೆಸ್ಟ್ ಮಾಡಿಸ್ಲ ಯವ್ವ, ನೋಡ್ಲ. ಮಕ್ಳೇ ಬಾಯಿನ ಅದೇನ ಅಂತಾರಲ್ರಿ ಅಜ್ಜರ, ಮಾತು ಮನಿ ಕಾಣ್ಲಿಲ್ಲಂತ, ತೂತ್ ಗಡಿಗೆ ನೀರು ಕಾಣ್ಲಿಲ್ಲಂತ. ಅಯ್ಯ ತಂಗಿ ನಿನ್ನ ಗಂಡಂದ್ ಯಾಕ ಜೋತಾಡಕತ್ತಿತ್ತು ಅಂದಿದ್ರಂತ. ಯಪ್ಪ ಏನು ಬಾರಿಗೆ ಏ ಸಿಂಗಾರಿ, ಇದನ್ನ ಹೇಳಿನ ಅದೇ ಮಾತು. ಏ ಸಿಂಗಾರಿ, ನಿಮ್ಮ ಅಪ್ಪಂದ ಏಕ ಚಾಯ್ಸ ಒಂದ್ ರೈಸ. ನಿಂದ ಯಾವ್ದು ಅಷ್ಟ ಎಗ್ ಅದ. ರೈಸಾ ಏ ನಮ್ದು ಅಂತದೇನಿಲ್ಲ. ಚಿಕನ್ ರೈಸಾ? ಏ ಡಾಕ್ಟರ್, ನಿಂದ ಡಬಲ್ ರೈಸ್ ಮಗನೇ. ಯಪ್ಪ ನೀ ನಡಿ, ನಾ ಬರ್ತೀನಿ. ದೌಡ್ ಬಾಯ್ ಮನಿಗೆ. ಯಪ್ಪ ಹಾ ನಾ ಹೆಂಗ ಮಾಡಲೀಗ? ಆಯ್ತು ಮಾಡು. ಎಲ್ಲ ನನ್ನವ ನಿಮ್ಮ ಅಪ್ಪ ಹಾದ ಎಂದರಿ ಡಾಕ್ಟರ್ ಅಯ್ಯೋ ನಾವು ಓದ್ನಂತ ಬಿಡಪ್ಪ ಮಹೇಶಪ್ಪ. ಮತ್ ಹೋಗದ ಬಿಡು, ಮತ್ ಏನೈತಿ ಇಲ್ಲಿ ಹೆಚ್ಚಿಗೆ ಏನ್ ಮಾಡವ? ತರತನ ಬಡದಲ್ಲ ನಿಮ್ಮಪ್ಪಗೂ ನಾ ಸಿಗುದಿಲ್ಲ. ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ. ನಿಮ್ಮ ಪಾಡಲ್ಲ, ಯಾರ ಅಂಜಿಕೆ ನನಗಿಲ್ಲ. ನಿಮ್ಮ ಪಾಡಲ್ಲ, ಯಾರ ಅಂಜಿಕೆ ನನಗಿಲ್ಲ. ಐ
ಬಾರೆ ಒಳಗಡೆ ಏನು ಮಾಡುತ್ತಿರುವೆ? ಏನ್ ಪತಿರಾಯರು ತಮ್ಮ ಸತಿನ ಎಷ್ಟೊಂದು ಸಂತೋಷವಾಗಿ ಕರಿತಾ ಇದ್ದಾರೆ. ಸಂತೋಷ ಪಡುವ ಸಮಯ ಬಂದಾಯ್ತು ಅಂಬೇಕಾ? ಆ ಸಂತೋಷದ ಸುದ್ದಿಯನ್ನು ಹೇಳಲು ನಿನ್ನ ಬಳಿಗೆ ಬಂದಿರುವೆ. ಹಾಗಾದ್ರೆ ಸಂಕೋಚ ಪಟ್ಟುಕೊಳ್ಳದೆ ಆ ಸಂತೋಷದ ಸುದ್ದಿ ಏನು ಅಂತ ಬೇಗ ಹೇಳ್ಬಾರ್ದಾ? ವಿದ್ಯೆ ಮುಗಿಸಿ ನಿರುದ್ಯೋಗಿಯಾದ ನಿನ್ನ ಮೈದುನನಿಗೆ ಭಾರತೀಯ ಸೇನಾಪಡೆಯಲ್ಲಿ ದೇಶ ಕಾಯುವ ಸೈನಿಕನ ಕೆಲಸ ದೊರಕಿದೆ. ಏನ್ರಿ ಏನ್ರಿ ಹೇಳ್ತಿದ್ದೀರಾ ನೀವು? ಸತ್ಯವನ್ನೇ ಹೇಳುತ್ತಿರ್ಬೇಕನೇ. ಅವನನ್ನು ಕಷ್ಟಪಟ್ಟು ಓದಿಸಿದ್ದಕ್ಕೂ ಅರ್ಥ ಸಿಕ್ಕಂತಾಯಿತು ಅವನ ಬದುಕಿಗೆ. ಅಪ್ಪ ಈಗ್ಲಾದ್ರೂ ಈ ಬಡವರ ಕೂಗು ಏನು ಅಂತ ಆ ದೇವರ ಕಿವಿಗೆ ಕೇಳಿಸುತ್ತಲ್ಲ, ಅಷ್ಟೇ ಸಾಕು ರೀ ಈ ಬಡಪಾಯಿಗಳಿಗೆ. ಅಂಬಿಕಾ, ನೌಕರಿ ಸಿಕ್ಕಿತೆಂದು ನಿಶ್ಚಿಂತೆಯಾಗಿರುವ ಸಮಯವಲ್ಲ ಕಣೆ ಇದು. ಅವನನ್ನು ನೌಕರಿಗೆ ಸೇರಿಸಿಕೊಳ್ಳಲು 50,000 ಹಣ ಕೇಳುತ್ತಿದ್ದಾರೆ ಸರ್ಕಾರದವರು. ನಾನು ಮೊದಲು ಹೋಗಿ ಹಣದ ವ್ಯವಸ್ಥೆ ಮಾಡುತ್ತೇನೆ. ಅಲ್ಲ ರೀ, ಒಂದು ಹೊತ್ತಿನ ಊಟಕ್ಕೂ ಲೆಕ್ಕ ಹಾಕುತ್ತಿರುವಾಗ ಇಂಥ ಬಡತನದ ಪರಿಸ್ಥಿತಿಯಲ್ಲಿ 50,000 ಹಣವನ್ನು ಹೇಗೆ ತಾನೇ ಜೋಡಿಸಲು ಸಾಧ್ಯ? ಅದೇ ಯೋಚನೆ ಮಾಡುತ್ತಿರುವೆ ಕಣೆ. ಇದ್ದ ಸ್ವಲ್ಪ ಭೂಮಿಯನ್ನು ನಂಬಿ ಕುಳಿತರೆ ಬರಡಾಗಿ ಹೋಗುತ್ತಿದೆ ನಮ್ಮ ಬದುಕು. ಇನ್ನು ಉಳಿದಿರುವುದು ಈ ಮನೆ, ಇದನ್ನೇ ಮಾರಬೇಕಷ್ಟೇ. ಏನ್ರಿ ಇದೊಂದು ಮನೆಯನ್ನು ಮಾರಿ ಬೀದಿ ಪಾಲಾಗೋದಕ್ಕಿಂತ ನನ್ನ ಮೈದನ್ನು ಬಾಳು ಬೆಳಗಾಗಬೇಕಾದ್ರಿ ನಮಗೆ ಬೇರೆ ದಾರಿನೇ ಇಲ್ವಾ? ಮತ್ತೇನು ಮಾಡಬೇಕು ಅಂಬೇಕಾ? ಅವನು ನೌಕರಿ ಸೇರಬೇಕಾದರೆ ಈ ಮನೆ ಮಾರುವುದೊಂದೇ ನಮಗೆ ಉಳಿದಿರುವ ದಾರಿ. ಇದೊಂದು ಮನೆಯನ್ನು ಮಾರಿ ನಾವು ಮಾನ ಕಳೆದುಕೊಳ್ಳೋದಕ್ಕಿಂತ ನನ್ನ ಮೈದನ್ನು ಬಾಳು ಬೆಳಗಾಗಬೇಕಾದ್ರಿ ಈ ಮಾಂಗಲ್ಯವನ್ನು ಮಾರಿ ಆದರೂ ಹಣ ತೆಗೆದುಕೊಂಡು ಬನ್ನಿ, ತೆಗೆದುಕೊಳ್ಳಿ. ಅಂಬಿಕಾ, ಏನು ಹೇಳುತ್ತಿರುವೆ ನೀನು? ಕಟ್ಟಿದ ಕೈಯಿಂದಲೇ ಮಾಂಗಲ್ಯ ಮಾರುವ ಕಟುಕನೆಂದುಕೊಂಡೆಯಾ ಈ ನಿನ್ನ ಪತಿಯನ್ನು? ಮತ್ತೇನ್ರಿ ಮಾಡುವುದು? ಕಷ್ಟಪಟ್ಟು ಓದಿದ್ರು ಕೂಡ ನನಗೆ ನೌಕರಿ ಸಿಗ್ಲಿಲ್ಲ ಏನೋ ಕೊರಗು ನನ್ನ ಮೈದು ನನ್ನ ಮನದಲ್ಲಿ ಕಾಡಬಾರ್ದಲ್ವಾ? ಅದಕ್ಕಾಗಿ ಈ ರೀತಿ ಹೇಳಿದ್ದೆ ಅಷ್ಟೇ. ಅಂಬಿಕಾ, ಮದುವೆಯಾದ ಹೊಸದರಲ್ಲಿ ಮೈದುರನ್ನು ಮನೆಯಿಂದ ಹೊರ ಹಾಕಿ ತುಂಬಿದ ಮನೆಯನ್ನೇ ಮುರಿಯುವ ಮಡದಿಯರಿದ್ದಾರೆ ಈ ಕಲಿಗಾಲದಲ್ಲಿ. ಅಂಥದರಲ್ಲಿ ನನ್ನ ಮೈದು ನನಗೆ ಒಳ್ಳೆಯದಾಗಲಿ ಎಂದು ನಿನ್ನ ಮಾಂಗಲ್ಯವನ್ನು ಮಾರಲು ಸಿದ್ಧಳಾದ ನಿನ್ನಂತ ಅತ್ತಿಗೆಯನ್ನು ಪಡೆದಿರುವುದು ನಿಜಕ್ಕೂ ನನ್ನ ತಮ್ಮನ ಪೂರ್ವ ಜನ್ಮದ ಪುಣ್ಯ. ಅಷ್ಟು ದೊಡ್ಡ ಮಾತಿಗೆ ಬಿಡಿ. ನೀವು ನನ್ನ ಕರುಳಿಗೆ ಕರಿಮಣಿ ಸರವನ್ನು ಹಾಕಿ ತೆಗೆದುಕೊಳ್ಳಿ. ಈ ಮಾಂಗಲ್ಯವನ್ನು ಮಾರಿ ಹಣ ತೆಗೆದುಕೊಂಡು ಬನ್ನಿ. ಬೇಡ ಅಂಬಿಕಾ, ಬೇಡ. ನಿನ್ನ ಕುತ್ತಿಗೆಯಲ್ಲಿರುವ ಮಾಂಗಲ್ಯವನ್ನು ತೆಗೆಯುವ ಪಾಪಿಯನ್ನಾಗಿ ಮಾಡಬೇಡ. ಯಾಕೆ ಇಂಥ ಅಪಶಕುನದ ಮಾತು? ನನ್ನ ಮಾಂಗಲ್ಯ ಮಾರಿದ ವಿಷಯವೇನಾದ್ರೂ ನನ್ನ ಮೈದು ನನಗೆ ಗೊತ್ತಾದ್ರಿ ಮುತ್ತಿನ ಹಾರವನ್ನೇ ತಂದು ನನ್ನ ಕೊರಳಿಗೆ ಹಾಕುತ್ತಾನೆ ನನ್ನ ಮೈದುನ. ಅಯ್ಯೋ, ನಿನಗೆ ಹೇಗೆ ಹೇಳಲಿ ಅಂಬಿಕಾ, ನಿನಗೆ ಹೇಗೆ ಹೇಳಲಿ? ಓ ದೇವಾ, ನನಗೆ ಕಪ್ಪ ಇಂಥ ಅಗ್ನಿ ಪರೀಕ್ಷೆ. ಅಂಬಿಕಾ, ನಾನು ಜಮೀನ್ದಾರ ಜಯಸೂರ್ಯನವರ ಹತ್ತಿರ ಸಾಲ ಕೇಳಿ ಬರುತ್ತೇನೆ. ಸಾಲ ಸಿಗದಿದ್ದರೆ ನಿನ್ನ ಆಸೆಯಂತೆ ಆಗಲಿ. ಈಗ ಮಾಡಿರುವ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗದೆ ನಾವು ಒದ್ದಾಡೋ ಪರಿಸ್ಥಿತಿಯಲ್ಲಿ ಇರುವಾಗ ಮತ್ತೆ ಆ ಶ್ರೀಮಂತರ ಸಾಲದ ಸಹವಾಸ ನಮಗೆ ಯಾಕ್ರಿ ಬೇಕು? ಮತ್ತೇನು ಮಾಡುವುದು ಅಂಬಿಕಾ? ಮನೋಜ್ ನೌಕರಿ ಸೇರಬೇಕಾದರೆ
ಆ ಶ್ರೀಮಂತರ ಹತ್ತಿರ ಸಾಲ ಮಾಡಿ ನನ್ನ ಜೀವನ ಇರುವರೆಗೂ ಅವರ ಮನೆಯಲ್ಲಿ ಜೀತದಾಳಾಗಿ ದುಡಿದರೂ ಚಿಂತೆ ಇಲ್ಲ. ಸಾಲ ಕೇಳಿಕೊಂಡು ಬರುತ್ತೇನೆ. ಆಯ್ತ್ರಿ, ಹೋಗ್ ಬನ್ನಿ. ನಿಮ್ಮ ಮಾತಿಗೆ ನಾನೇಕೆ ವಿರೋಧಿಸಲಿ? ಅಂಬಿಕಾ, ನಾವು ಸಾಲ ಮಾಡಿದ ವಿಷಯ ಮನೋಜನಿಗೆ ಗೊತ್ತಾಗಬಾರದು. ಅವನು ಮೊದಲೇ ಮುಂಗೋಪಿ ಸ್ವಭಾವದವನು. ಒಂದು ವೇಳೆ ಗೊತ್ತಾದರೆ ನೌಕರಿಗೆ ಹೋಗಲು ಖಂಡಿತ ಒಪ್ಪುವುದಿಲ್ಲ. ಆಯ್ತು ರೀ, ನೀವು ಹೋಗ್ ಬನ್ನಿ. ಅಣ್ಣ, ಅತ್ತಿಗೆ ಯಾವ ವಿಚಾರ ಮಗ್ನರು ಕಾಣುತ್ತಿದೆಯಲ್ಲ? ಹಾಗೇನಿಲ್ಲ ಬಾ ಮನೋಜ್, ಜಮೀನು ಕಡೆ ಹೋಗಿ ಬರುತ್ತೇನೆಂದು ಹೇಳುತ್ತಿದ್ದೆ ಅಷ್ಟೇ. ಹಾ ಅಣ್ಣ, ಅದೇನು? ಹಾ ಅಣ್ಣ, ಯಾಕೋ ವಿಕೋಪದಿಂದ ಮಾತನಾಡುತ್ತಿರುವೆ? ಅಣ್ಣ, ಅತ್ತಿಗೆ ಇವನು ನಮ್ಮ ಮನೆಯಲ್ಲಿ ಒಂದೇ ಕ್ಲಾಸ್ಮೇಟ್ ಆಗಿ ಇರುತ್ತವರು. ನಮ್ಮ ಮನೆಯಲ್ಲಿ ಇರುತ್ತಾನೆ ಅಮರ್ ಅಂತ. ನೋಡಪ್ಪ, ಇವನು ನಿನ್ನ ಸ್ನೇಹಿತ ಎಂದ ಮೇಲೆ ಇವನು ಕೂಡ ನಮ್ಮ ಮನೆಯವನೇ ಇದ್ದಂತೆ. ನಮ್ಮ ಮನೆಯಲ್ಲಿ ಇರ್ಲಿ ಬಿಡು. ನಮಸ್ಕಾರ ಸರ್. ಮನೋಜ್, ನಿನಗೊಂದು ಸಂತೋಷದ ವಿಷಯ. ಅಂಥದ್ದೇನು ಸಂತೋಷದ ವಿಷಯ ಇದೆ ಅಣ್ಣ? ವಿದ್ಯೆ ಕಲಿತು ನಿರುದ್ಯೋಗಿಯಾದ ನಿನಗೆ ನೌಕರಿ ದೊರಕಿದೆಯಪ್ಪ. ಒಂದು ವಾರದಲ್ಲಿ ನಿನ್ನನ್ನು ಬರಲು ಹೇಳಿದ್ದಾರೆ. ಅಣ್ಣ, ಇಷ್ಟು ಬೇಗ ನನ್ನನ್ನು ವಹಿಸಿಕೊಂಡಿದ್ದೆಲ್ಲ? ನೋಡಪ್ಪ, ನೀನು ಓದುತ್ತಿರೋ ವಿದ್ಯೆಗೆ ಈಗಲಾದರೂ ತಕ್ಕ ಪ್ರತಿಫಲ ಸಿಕ್ಕು ನಿನ್ನ ಬಾಳು ಬೆಳಕಾಯ್ತಲ್ಲ, ಅಷ್ಟೇ ಸಾಕು ಬಿಡಪ್ಪ. ಅತ್ತಿಗೆ, ಅಮರ್ ಅಂತ ನನ್ನ ಮನೆಗೆ ಬಂದ ಮೇಲೆ ಬಂದ ಕ್ಷಣ ಅವನು ನಮ್ಮ ಬಂಗಾರವಾಯಿತು, ನಮ್ಮ ಬಾಳು. ಮನೋಜ್, ಇದೇನು ಹೇಳುತ್ತಿರುವೆ ನೀನು? ಅಂದರೆ ಅಮರ್ ಒಬ್ಬ ಅನಾಥನೇ? ಹೌದು ಸರ್, ನಾನೊಬ್ಬ ಅನಾಥ. ಯಾವ ಜನ್ಮದ ಪಾಪವೋ ಏನು, ನನ್ನ ಹೆತ್ತವರು ನನ್ನನ್ನು ಅನಾಥನಾಗಿ ಮಾಡಿ ಹೊರಟರು. ಯಾಕಪ್ಪ ಈ ಅಮಾಯಕನ ಅನಾಥನಾಗಿ ಮಾಡಿ ಯಾಕೆ ಇವನ ಬಾಳಿನಲ್ಲಿ ಇಷ್ಟೊಂದು ಬೇಸರವಾಗಿ ಕಾಡುತ್ತಿರುವೆ ನೀನು? ಅನಾಥನೆಂದು ಏಕೆ ಬೇಸತ್ತಿರುವೆ ಅಮರ್? ಇಂದಿನಿಂದ ನಿನ್ನ ಬದುಕಿಗೆ ಆಸರೆಯಾಗಿ ನಾವಿರುವೆವು. ಬೇಸರ ಮಾಡಿಕೊಳ್ಳಬೇಡಪ್ಪ, ಬೇಸರ ಮಾಡಿಕೊಳ್ಳಬೇಡ. ಹೌದು ಅಮರ್, ನಾನು ನೌಕರಿಗೆ ಹೋದ ಮರೆ ನನ್ನ ಅತ್ತಿಗೆ ಅವನು ಜೋಪಾನ ಮಾಡೋದು ಇದೇ ನಿನ್ನ ಖಂಡಿತ. ಹಾಗೆ ಆಗಲಿ ಮನೋಜ್, ನಿನ್ನ ಅಣ್ಣ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನಾನು. ಅಂಬಿಕಾ, ನೀನು ಇವರಿಗೆ ಊಟದ ವ್ಯವಸ್ಥೆ ಮಾಡು. ನಾನು ಸ್ವಲ್ಪ ಪೇಟೆಗೆ ಹೋಗಿ ಬರುತ್ತೇನೆ. ಅಯ್ಯೋ ನಿಂತ್ಕೊಳ್ರಿ, ನೀವು ಊಟ ಮಾಡೇ ಹೋಗ್ರಿ, ಹಂಗ ಯಾಕೆ ಹೋಗ್ತೀರಿ? ಅತ್ತಿಗೆ, ಊಟ ಮೊದಲು, ಆಮೇಲೆ ಸೊಗಸಾದ ಒಂದು ಹಾಡನಾಡು. ಇದು ಹೆಂಗ ಲಘು ಬರ್ಬೇಕು? ಎಲ್ಲೆಲ್ಲೋ ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅತ್ತಿಗೆಯೇ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಎಲ್ಲೆಲ್ಲೋ ಬಾಳಲು ಹೀಗೆ ಆನಂದ ತುಂಬಿರಲೆಂದು, ಎಲ್ಲೆಲ್ಲೋ ಬಾಳಲು ಹೀಗೆ ಆನಂದ ತುಂಬಿರಲೆಂದು ಅತ್ತಿಗೆಯಲ್ಲೆಲ್ಲ ಬಾಳು ಬಂಗಾರವಾಗಲು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ.
ನನಗೊಂದು ಸವಿ ಜೋಡಿದೇನು ಹೇಳು ನಗುತ್ತೊಂದ ಎಲ್ಲೆಂದು ಕಿವಿಯಲ್ಲಿ ಹೇಳು ಬೇಕೇನು ಹಬ್ಬದ ಸರವು ಬೇಕೇನು ಮುಂದಿನ ಸರವು ಉಲ್ಲಾಸೆ ಕಣ್ಣಲ್ಲಿ ಹೇಳು ಹೇಗೇನು ಬೇಕು ಬಾಳಲು ಹೇಗೆ ಆನಂದ ಸಿಕ್ಕಿರಲೆಂದು ಅತ್ತಿಗೆ ಉಲ್ಲವಾಗಿ ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ ಹಾರೈಸುವೆ ನಾನೀ ದಿನ ಆನಂದ ಅತ್ತಿಗೆ ಹಾರೈಸುವೆ ನಾನೇ ದಿನ ಹಾರೈಸುವೆ ನಾನೇ ದಿನ ಲಾ 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 ಏ ನಡಿ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು ನಡಿ ಅಂಬಿಕಾ ಒಳ್ಳೆ ಯಾಕೆ ಶಾಕ್ ಆಯ್ತಾ? ಆಗ್ಲೇಬೇಕು, ಆಗ್ಲಿ ಅಂತ ತಾನೇ ಈ ಓಕ್ಳಿಯ ನಿಮಿತ್ತವಾಗಿ ಈ ಜಮೀನ್ದಾರ ಜಯಸೂರ್ಯ ಖಳನಾಯಕನಾಗಿ ಪಾರ್ಟ್ ಮಾಡ್ತಾ ಇರೋದು. ಇಲ್ಲಿ ಎಷ್ಟೆಷ್ಟೋ ಜನಗಳು ಎಷ್ಟೆಷ್ಟೋ ತರಹದಲ್ಲಿ ಪಾತ್ರವನ್ನು ಮಾಡಿರಬಹುದು, ಆದರೆ ಈ ಜಮೀನ್ದಾರ ಜಯಸೂರ್ಯನ ಹಾಗೆ ಖಳನಾಯಕನ ಪಾರ್ಟ್ ಅನ್ನು ಮಾಡೋರು ಎಂದು ಹುಟ್ಟಿಲ್ಲ, ಮುಂದೇನೂ ಹುಟ್ಟೋದಿಲ್ಲ. ನಾನು ಬೆಂಗಳೂರಲ್ಲಿ ಹುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ಗಡಗಡೆ ನಡುಗೋಗುತ್ತೆ. ಕೈ ಎತ್ತಿ ಅಂದ್ರೆ ರಿಯಲ್ ಎಸ್ಟೇಟ್ ಎಗರೋಗುತ್ತೆ. ಇದು ಜಯಸೂರ್ಯನ ಕೋಟೆ ಕಣೋ. ಈ ಜಮೀನ್ದಾರ ಜಯಸೂರ್ಯನ ಆರ್ಭಟಕ್ಕೆ ದಿನ ಕಳೆದಂತೆ ಬಾಣೆತ್ತರಕ್ಕೆ ಬೆಳೆಯುತ್ತಿದೆ ನನ್ನ ಸ್ಮಗ್ಲಿಂಗ್ ಸಂಸ್ಥೆಯ ಸುಗಮವಾದ ದಾರಿ. ಹೇಗಿದೆ ಈ ನನ್ನ ಸುಗಮವಾದ ದಾರಿ? ಶೆಟ್ಟಿ, ಲೇ ಶೆಟ್ಟಿ, ಹೇಳ್ರಿ ನನ್ನ ಪತಿ, ನೀವೇ ನನ್ನ ಗತಿ, ಏನ್ ನಿಮ್ಮ ಕತಿ? ಲೇ ಅಧಿಕ ಪ್ರಸಂಗಿ ಸೀತಾಪತಿ, ಸಮಯ ಹಾಳು ಮಾಡದೆ ಬೇಗ
ಎತ್ತಿಕೊಂಡು ಬಾ ಆ ಡ್ರಗ್ಸ್ ತುಂಬಿದ ಪೆಟ್ಟಿಗೆಯನ್ನು. ನಾ ಇರುದ ಅದ ಕೆಲ್ಸಕ್ರಿ ಸಾವ್ಕಾರ, ತರ್ತನ್ರಿ. ಅದನ್ನ ತಂದು ಕೊಡ ಅಂಟ್ಲಿ, ನಡಿಲ್ ನಿಮ್ಮ ಮನಿ ಮುರಿ ಕೆಲಸ. ಏನಂದರೆ ಪದ್ಮ, ಇನ್ನೊಂದು ಸೊಕ್ಕಿನ ಮಾತುಗಳನ್ನ ಆಡಿದ ಮಗನೇ, ನಿನ್ನನ್ನು ಕೊಂದು ಮುಂದೇನು ಮಾಡಬೇಕೆಂದು ಯೋಚಿಸುವೆನು. ಎಚ್ಚರವಿರಲೇ. ಈ ಬಡಪಾಯಿ ತಲೆ ತೆಗೆದು ಏನ್ ಮಾಡ್ತೀರಿ? ಅದರದಿಂದ್ರ ಏನ್ ಉಪಯೋಗ ರೀ? ತಗೋರಿ ನಿಮ್ಮ ಸುಟ್ಟಿಗೆ. ಹಾ ಅಗ್ನಿ, ತೆಗೆದುಕೋ ಈ ಡ್ರಗ್ಸ್ ತುಂಬಿದ ಪೆಟ್ಟಿಗೆಯನ್ನು. ಯಾರಿಗೂ ಸಂದೇಹ ಬಾರದಂತೆ ಸಾಗಿಸೋ ಈ ಡ್ರಗ್ಸ್ ತುಂಬಿದ ಪೆಟ್ಟಿಗೆಯನ್ನು. ಬಾಸ್, ನೀವು ಹೇಳಿದಂತೆ ಈ ಡ್ರಗ್ ತುಂಬಿದ ಸುಟಿಗೆ ಸಣ್ಣು ಯಾರಿಗೂ ಗೊತ್ತಾಗಂತೆ ಗುಟ್ಟಾಗಿ ಮುಟ್ಟಿಸುವೆನು ಈ ರೋಷಾಗ್ನಿ. ಬಲೆ ರೋಷಾಗ್ನಿ ಬಲೆ. ಈ ಜಮೀನ್ದಾರ ಜಯಸೂರ್ಯ ಸೃಷ್ಟಿಸಿರುವ ಸ್ಮಗ್ಲಿಂಗ್ ಸಂಸ್ಥೆಯಲ್ಲಿ ಚಾಣಾಕ್ಷತನದಿಂದ ಡ್ರಗ್ಸ್ ಸಾಗಿಸುವ ನಿನ್ನ ಚಾತುರ್ಯ ಅಗ್ನಿಯಂತೆ ಬತ್ತಿ ಉರಿಯುವುದು ಈ ನಿನ್ನ ಸಾಹಸದಲ್ಲಿ. ಜಗತ್ತೆಲ್ಲ ಆವರಿಸುವ ಅಗ್ನಿ, ಇಡೀ ಜಗತ್ತೆಲ್ಲ ಉರಿಸುವುದೇ ನನ್ನ ಕಾಯಕ. ಇರಲಿ ಇರಲಿ, ನನ್ನ ಆತ್ಮೀಯ ಸ್ನೇಹಿತನಾದ ಕೀರ್ತಿರಾಜ್ ಬರುತ್ತೇನೆಂದು ಹೇಳಿದ್ದ, ಇನ್ನೂ ಏಕೆ ಬರಲಿಲ್ಲ? ವೆಲ್ಕಮ್ ಕೀರ್ತಿ, ವೆಲ್ಕಮ್ ವೆಲ್ಕಮ್ ಟು ಕರ್ನಾಟಕ. ಥ್ಯಾಂಕ್ ಯು ಫ್ರೆಂಡ್, ಹೌ ಆರ್ ಯು? ಐ ಆಮ್ ಫೈನ್ ಫ್ರೆಂಡ್. ರಾವಾಲಿ ರಾವಾಲಿ, ವೆಲ್ಕಮ್ ಟು కర్ణాటక. కీర్తి, ఎలా ఉందా చూడు ఈ జయసూర్యన సామ్రాజ్యం. చాలా బాగుంది ఫ్రెండ్. ఈ సంతోషం అయింది ఫ్రెండ్, సంతోషం అయింది. ಹಾ ಕೀರ್ತಿ, ಇವನು ಅಗ್ನಿ ಅಂತ ನನ್ನ ಡ್ರಗ್ಸ್ ಸಪ್ಲೈಯರ್. ಓಕೆ ಕೀರ್ತಿ, ಐ ಆಮ್ ಅಗ್ನಿ. ಸ್ಮಗ್ಲಿಂಗ್ ಸಪ್ಲೈಯರ್, ಐ ಆಮ್ ರೋಷಾಗ್ನಿ. ಐ ಆಮ್ ಕೀರ್ತಿರಾಜ್. ಆಂಧ್ರದಲ್ಲಿ ಬಹುದೊಡ್ಡ ಹೆಸರು ಗಳಿಸಿ ಈಗ ಕರ್ನಾಟಕದಲ್ಲಿ ರಾಜನಂತೆ ಮರೆಯಲು ಬಂದಿರುವ ಈ ಕೀರ್ತಿರಾಜ್. ఓకే కీర్తి, నీకోసం ఒక పార్టీ ఇస్తాము, నీకు సంతోషం దానికి. ఓకే ಓಕೆ ಫ್ರೆಂಡ್, ಎಂಜಾಯ್ ಯುವರ್ ಪಾರ್ಟಿ. ಲೇ ಶೆಟ್ಟಿ, ಕರೆದುಕೊಂಡು ಬಾ ಆ ನರ್ತಕಿಯನ್ನು. ಆಯ್ತು ಬಿಡ್ರಿ, ಹಿಂಗ ಹೋಗಿ ಹಂಗ ಕರ್ಕೊಂಡ್ ಬರ್ತನ್ರಿ. ನೀನು ತೋರಲ್ಲಿ ಹೆಸರಾಗಿಲ್ಲಿ ತಂದಾನ ತಂದಾನ ನಿನ್ನ ಅಲ್ಲ ತಂದಾನ 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 ನಿನ್ನ ಮೈ ತಂದಾನ ಬಾಬಾರ ನನ್ನ ಬುದ್ಧು ರಾಜ್ಕುಮಾರ. ಹತ್ತೂರಲ್ಲಿ ನಿಲ್ಲಂತ ತಂದಾರಿಲ್ಲಿ ದೂರಲ್ಲಿ ನೋರೆಲ್ಲ ಹೆಸರಾಗಿಲ್ಲಿ ಚಾಮುಂಡಿ ತಾಯಿ ಅಲೆ ನಾನೆಂದರೆ ಮನೆ ಇಲ್ಲೆಲ್ಲ ಜನ್ಮದಲ್ಲಿ ಹುಟ್ಟೋದು ಇಲ್ಲೇನೆ ಬೀಸೋದು ಎಲ್ಲೋ ನಿಮ್ಮನೆ. ಸಿಂಹ ಸಿಂಹ. ಈ ಜಯಸೂರ್ಯನ ವಿಕೋಪದ ತಾಪ ಮಿತಿ ಮೀರಿದರೆ ಉತ್ಪತ್ತಿಯಾಗುವ ಇನ್ನೊಂದು ಶಕ್ತಿಯೇ ಈ ಅಗ್ನಿ. ಆ ಉತ್ಪತ್ತಿಯಾದ ಅಗ್ನಿ ಇಡೀ
ಜಗತ್ತೆಲ್ಲ ಆವರಿಸುವುದೇ ಈ ಅಗ್ನಿ ಕಾಯಕ. ಏಯ್ ವಿಶ್ವದ ತುಂಬೆಲ್ಲ ಆವರಿಸುವ ಅಗ್ನಿಯನ್ನು ಜಯಸೂರ್ಯನ ನಾಮದಲ್ಲಿ ಬೆಳಗಿಸುವುದೇ ಈ ಕೀರ್ತಿರಾಜನ ಕಾಯಕ. ಏ ಸೂರ್ಯ, ಅಗ್ನಿ, ಕೀರ್ತಿ ಈ ತ್ರಿಮೂರ್ತಿ ಖಳನಾಯಕರು ಕೈ ಜೋಡಿಸಿದರೆ ಇಡೀ ಜಗವೇ ಈ ಖಳನಾಯಕರ ಕೈಯಲ್ಲಿ. ಹೇಗಿದೆ ನಮ್ಮ ಗುಟ್ಟು ಶೆಟ್ಟಿ? ಆಯ್ತ್ರಿ ದನಿಯರ, ನೀವು ಮೂರು ಸೇರಿ ಒಳಗ ಗುದ್ದಾರ ನನಗೆ ಗೊತ್ತಿಲ್ಲನ್ರಿ. ಲೇ ಶೆಟ್ಟಿ, ಅತಿಗೆ ಸಲಿಗೆ ಕೊಟ್ಟರೆ ಸೊಕ್ಕಿನಿಂದ ಮಾತನಾಡುತ್ತಿರುವೆ, ಸತ್ತು ಹೋಗುವೆ, ಎಚ್ಚರವಿರಲಿ ಮಗನೇ. ಇಲ್ರಿ ಸಾವ್ಕಾರ, ಇದ್ದಿದ್ದು ಹೇಳೇನ್ರಿ. ಬಡವನ್ಕೊಂದು ಏನು ಉಪಯೋಗ ಐತ್ರಿ? ಏನೋ ತಿಳಿದು ಎರಡು ಮಾತು ಹೇಳ್ರಿ. ಏ ಮಳ್ಳಿ ಶೆಟ್ಟಿ, ನೆಟ್ಟಗೆ ಲೆಕ್ಕ ನೋಡಿಕೊಂಡು ತೆಪ್ಪಗೆ ಬಿದ್ದಿರುವ ಈ ಮನೆಯಲ್ಲಿ ಮಾಡ್ತೇನ್ರಿ ದನಿಯರ, ಆಯ್ತಾಳ್ರಿ. ಲೇ ಬಂಡ ಬಡ್ಡಿಯ ಮಗನೇ ಶೆಟ್ಟಿ, ಬಾಯಿ ಬಿಟ್ಟರೆ ಬಾಯಲ್ಲಿರುವ ಹಲ್ಲುಗಳನ್ನು ಉದಿರಿಸು ಬಿಟ್ಟೇನು. ಹುಷಾರ್ ಮಗನೇ. ಅಟ್ಟ ಮಾಡ್ತೇನ್ರಿ ದನಿಯರ, ಅಟ್ಟ ಮಾಡ್ತೇನೆ. ಓಕೆ ಬಾಸ್, ನಾನು ಹೋಗುವ ಫ್ಲೈಟಿಗೆ ಸಮವಾಯಿತು, ನಾನು ಹೋಗಿ ಬರುತ್ತೇನೆ. ಆಯ್ತು ಅಗ್ನಿ, ಹೋಗಿ ಬಾ. ಇರಲಿ, ನನ್ನ ತಂಗಿ ಓದು ಮುಗಿಸಿ ಬರುತ್ತೇನೆಂದು ಹೇಳಿದ್ದಳು, ಇನ್ನೂ ಏಕೆ ಬರಲಿಲ್ಲ? ಸಮಯ ಬಹಳ ಹೊತ್ತಾಯಿತು. ಅಣ್ಣ, ನಾನ್ ಬಂದಾಯ್ತಣ್ಣ. ಹಾ ಜಯಲತಾ, ಈಗ ಬಂದೇನಮ್ಮ. ಹೇಗಿರುವೆ? ಚೆನ್ನಾಗಿದ್ದೇನೆ ಅಣ್ಣ. ಆದ್ರೆ ಇದೇನಣ್ಣ, ಬೃಂದಾವನದಂತೆ ಇರುವ ಈ ಮನೆಯನ್ನು ಇವ್ರ ಜೊತೆ ಸೇರಿ ಬಾರ್ ಮಾಡ್ಬಿಟ್ಟಿದೆಯಲ್ಲ ನೀನು. ಹಾಗೇನಿಲ್ಲಮ್ಮ ಜಯಲತಾ, ನನ್ನ ಆತ್ಮೀಯ ಸ್ನೇಹಿತನಾದ ಕೀರ್ತಿರಾಜ್ ಇಂದು ನಮ್ಮ ಮನೆಗೆ ಬಂದಿದ್ದ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪಾರ್ಟಿ ಡ್ರಿಂಕ್ಸ್ ಮಾಡಿದ್ದೆವು ಅಷ್ಟೇ. ಹಾಯ್ ಜಯಲತಾ, ಹೌ ಆರ್ ಯು? ಐ ಆಮ್ ಫೈನ್. ಅಣ್ಣ, ಇತ್ತೀಚೆಗೆ ನೀ ತುಂಬಾನೇ ಬದಲಾಗ್ತಾ ಇದ್ದೆ. ಇಂಥವ್ರ ಜೊತೆ ಸೇರ್ಕೊಂಡು ದೇವರಂತ ಮನೆಯನ್ನೆಲ್ಲ ಬಾರ್ ಮಾಡ್ಬಿಡ್ತಿದ್ದೀಯ. ನನ್ಗೇಕೋ ಸರಿ ಕಾಣ್ತಾ ಇಲ್ಲ ಅಣ್ಣ. ಜಯಲತಾ, ನನ್ನ ಆತ್ಮೀಯ ಸ್ನೇಹಿತನನ್ನು ಬೇರೊಬ್ಬನೆಂದು ಭಾವಿಸದಿರು. ಇರಲಿ ಬಿಡು ಜಯಸಿಂಗ, ಜಯಲ ಸುತ್ತಳದು ಎಳೆಯ ವಯಸ್ಸು, ಏನೋ ತಿಳಿಯದೆ ತಪ್ಪು ಮಾತನಾಡಿದ್ದಾಳೆ, ಇದನ್ನು ಕೋಪಿಸಿಕೊಳ್ಳಬೇಡ. ಹಲೋ ಮಿಸ್ಟರ್, ನಾನೇನು ಚಿಕ್ಕ ಮಗು ಅಲ್ಲ. BA ಮುಗಿಸಿದ್ದೇನೆ, ಅಷ್ಟೇ ಅಲ್ಲ ಮೆಚುರಿಟಿಗೆ ಬಂದ ಹೆಣ್ಣು. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಜಯಲತಾ, ಎಷ್ಟೊಂದು ಜಾಣೆಯಾಗಿ ಬಿಟ್ಟೆಯಮ್ಮ ನೀನು. ಅಣ್ಣನಿಗೆ ಬುದ್ಧಿಯ ಪಾಠವನ್ನು ಕಲಿಸುವೆಯಾ ನೀನು? ಅಣ್ಣ, ನಾನೇನು ಆ ರೀತಿ ಹೇಳಿಲ್ಲ. ನಾ ತಿಳಿದಷ್ಟೇ ಹೇಳಿದೆ ಅಷ್ಟೇ. ಆದ್ರೆ ನನ್ನ ಮಾತನ್ನು ಯಾಕೆ ಈ ರೀತಿ ಅಪಾರ್ಥ ಮಾಡ್ಕೋತಾ ಇದ್ರೆ ನೀವು? ಅಪಾರ್ಥ ಅಪಾರ್ಥದ ಅರ್ಥವನ್ನು ವ್ಯರ್ಥ ಮಾಡುತ್ತಿರುವೆ ನೀನು. ಅಣ್ಣನ ಮನಸ್ಸನ್ನು ನೋಯಿಸಿ ವಿಚಿತ್ರ ಕಲ್ಪನೆ ಮಾಡಿಕೊಳ್ಳುತ್ತಿರುವೆ ನೀನು. ಅಣ್ಣ, ಇದು ಕಲ್ಪನೆ ಅಲ್ಲ. ನಮ್ಮ ಜೀವನದ ಬದುಕಿನ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಅದು ಅಲ್ಲದೆ ನಮ್ಮ ಅಪ್ಪ ಮಾಡಿರುವ ಆಸ್ತಿಯನ್ನು ಬೇರೊಬ್ಬರಿಗೆ ಹಾಳು ಮಾಡ್ತಾ ಇದ್ದೀರಾ. ಮುಂದೆ ನಮ್ಗೆ ಅಣ್ಣ ಸಹ ಸಿಗಲಾರ್ದು. ಮುಂದಿನ ಬದುಕಿನ ಗತಿ ಏನಣ್ಣ? ಬದುಕು ತಂಗಿ ಎಂದು ತಾಳ್ಮೆಯಿಂದ ಇದ್ದರೆ ಅಣ್ಣನಿಗೆ ಬದುಕುವ ಪಾಠವನ್ನು ಕಲಿಸುವಿಯಾ ನೀನು? ಜಯಲತಾ, ಅಣ್ಣನ ತಂಗಿ ಎಂದು ತಿಳಿಸಿ ಹೇಳುತ್ತೇರೆ, ತಾಳ್ಮೆಯಿಂದ ಕೇಳು. ನಮ್ಮಿಬ್ಬರನ್ನು ಬೇರ್ಪಡಿಸಬೇಡ. ಲೋಕ್ ಮಿಸ್ಟರ್ ಕೀರ್ತಿರಾಜ್, ಅಣ್ಣ ತಂಗಿಯ ವಿಷಯದಲ್ಲಿ ಬೇರೊಬ್ಬರು ಮಾತಾಡೋದು ಸರಿ ಕಾಣೋದಿಲ್ಲ. ಈ ರೀತಿ ಮಾತಾಡ್ದು ನೋಡಿದ್ರೆ ನೀನೊಂದು ನಾಯಿ ಅಂತ ನಂಗೆ ಸರಿಯಾಗಿ ಅನಿಸ್ತಾ ಇದೆ. ಜಯಲತಾ, ನಾವಿಬ್ಬರು ಬಾಲ್ಯದ ಸ್ನೇಹಿತರು, ನಮ್ಮಿಬ್ಬರನ್ನು ಬೇರ್ಪಡಿಸಬೇಡ.
ಜಯಲತಾ, ಸುಮ್ಮನೆ ಮಾತಿಗೆ ಮಾತನ್ನು ಬೆಳೆಸಿ ಸಮಯವನ್ನು ವ್ಯರ್ಥ ಮಾಡಬೇಡ. ಸುಮ್ಮನೆ ಈ ಅಣ್ಣನ ಕೋಪವನ್ನು ಹೆಚ್ಚು ಮಾಡದೆ ಬಾಯಿ ಮುಚ್ಚಿಕೊಂಡು ಒಳಗೆ ಹೋಗು. ಅಣ್ಣ, ನಾನ್ ನಿನ್ ಮನಸ್ಸಿಗೆ ನೋವಾಗ್ಲಿ ಅಂತ ಈ ರೀತಿ ಮಾತಾಡ್ಲಿಲ್ಲ. ನನ್ಗೆಷ್ಟು ತಿಳಿತಿದೋ ಅಷ್ಟೇ ಬುದ್ಧಿವಾದ ಹೇಳಿದ್ದೀನಿ. ಬದಲಾಗ್ತೀಯೋ ಅಥವಾ ಹಾಳಾಗ್ತೀಯೋ ನಿನ್ಗೆ ಬಿಟ್ಟಿದ್ದು. ಬರ್ತೀನಿ. ಹೋಗು ಸಹೋದರಿ, ಹೋಗು. ಅಣ್ಣನಿಗೆ ಧರ್ಮದ ದಾರಿಯನ್ನು ತೋರಿಸುವ ಮುದ್ದಿನ ತಂಗಿ, ಆದಷ್ಟು ಬೇಗ ತಪ್ಪಿಸುವೆನು ನೀನಿಡುವ ಧರ್ಮದ ದಾರಿಯ ಹೆಜ್ಜೆಯನ್ನು. ದನ್ಯಾರ, ನೀವಂತರೂ ಒಳ್ಳೇದು ಮಾಡ್ಲಿಲ್ಲ. ನಿಮ್ಮ ತಂಗಿಯರಿ ನ್ಯಾಯ ನೀತಿ ಧರ್ಮ ಅಂತೇಳಿ ಅದಾರು, ಅವ್ರನ್ನರೇ ಅದನ್ನ ಮಾಡಾಕ್ ಬಿಡ್ರಿ. ಏ ಶೆಟ್ಟಿ, ಈ ಕಳನಾರೇಕರಿಗೆ ನ್ಯಾಯ ನೀತಿ ಹೇಳುವ ಧೈರ್ಯ ಬರ್ತೇನಲೇ ಮಗನೇ. ಹಂಗಲ್ರಿ ದನ್ಯಾರ, ಏನೋ ತಿಳಿದಿದ್ದು 4 ಮಾತು ಹೇಳ್ರಿ ಒಳ್ಳೇದು. ಏ ಶೆಟ್ಟಿ, ಎಕ್ಕ ನೋಡುವುದನ್ನು ಬಿಟ್ಟು ಬೇರೆ ವಿಷಯದ ಬಗ್ಗೆ ಬಾಯಿ ಬಿಟ್ಟರೆ ಮಗನೇ ನಿನ್ನನ್ನು ಯಮಲೋಕಕ್ಕೆ ಕಳಿಸಿ ಬಿಡುವೆ. ಎಚ್ಚರವಿರಲಿ. ಆಗ್ಲಿ ಸಾವ್ಕಾರ, ನಾನು ಯಮಲೋಕಕ್ಕೆ ಕಳಿಸಿ ಏನ್ ಮಾಡ್ತೀರಿ? ನಾ ಅದನ್ನ ಮಾಡ್ತೇನೆ ನಡ್ರಿ. ಬಾ ಜಯಸೂರ್ಯ, ಹೋಗೋಣ. ಜಯಸೂರ್ಯ ಜಯದತ್ತನ ವಿಷಯಕ್ಕೆ ತಲೆಗೊಳಿಸ್ಕೊಳ್ಳೋಣ. ನಿಲ್ಲು ಸಹೋದರ, ನಿಲ್ಲು. ತಂಗಿಯ ವಿಷಯಕ್ಕೆ ಮನಸ್ಸೇಕೋ ಬೇಸರಗೊಂಡಿಂತಿದೆ. ಅದಕ್ಕೋಸ್ಕರ ಒಂದು ಪೆಗ್ ಹಾಕುತ್ತಾ ನಮ್ಮ ಮುಂದಿನ ಕಾಯಕದ ವಿಷಯದ ಬಗ್ಗೆ ಮಾತನಾಡೋಣ ಬಾ. ಸೌಕರ್ಯ ಸೌಕರ್ಯ. ಹಾ ಸೀತಾಪತಿ, ಜಯಸೂರ್ಯನವರು ಇಲ್ಲವೇ ಮನೆಯಲ್ಲಿ? ಶಿವ ಶಿವ, ಎಂತ ಮಾತು ಹೇಳ್ತಿಪ್ಪ. ಎಲ್ಲಿ ರಾಮನು ಅಲ್ಲಿ ಹನುಮ. ಈ ಸೀತಾಪತಿ ಅದಾನಂದ್ರ ಧನ್ಯಾರು ಇರಬೇಕಲ್ಲ ಮನ್ಯಾಗ. ಲೇ ತಾರಾ ತಿಗಡಿ ಶೆಟ್ಟಿ, ಸಲಿಗೆ ಕೊಟ್ಟರೆ ಮಗನೇ ಹೆಚ್ಚು ಮಾತನಾಡುತ್ತಿರುವೆ. ಬಾಯಿ ಬಿಟ್ಟರೆ ಬಾಯಲ್ಲಿರುವ ಹಲ್ಲುಗಳನ್ನು ಉದುರಿಸಿ ಬಿಟ್ಟೇನು. ಎಚ್ಚರವಿರಲಿ. ಹಾ ಚಂದ್ರಕಾಂತ್, ಬಹಳ ದಿನಗಳ ಬಳಿಕ ನಮ್ಮ ಮನೆಗೆ ಬಂದಿದೆಯಲ್ಲ, ಏನಾದರೂ ಕಾಯಕವಾಗಬೇಕಾಗಿತ್ತೇನೋ ಈ ಜಮೀನ್ದಾರ ಜಯಸೂರ್ಯನ ಕೈಯಿಂದ. ನಿಮ್ಮಿಂದ ಬಹು ಮುಖ್ಯವಾದ ಸಹಾಯವಾಗಬೇಕಾಗಿದೆ ಸೌಕರ್ಯ. ನನ್ನ ತಮ್ಮನ ನೌಕರಿಗಾಗಿ 50,000 ಹಣ ಸಾಲ ಕೇಳಲು ಬಂದಿರುವೆ. ಸಾಲ ಸಾಲ ಕೇಳಲು ಬಂದವರ ಸೊಂಟವನ್ನು ಮುರಿದು ಸುಡುಗಾಡಿಗೆ ಸೇರಿಸಿ ಬಿಡುತ್ತಾನೆ ಈ ಜಮೀನ್ದಾರ ಜಯಸೂರ್ಯ. ಏ ಚಂದ್ರಕಾಂತ, ಕೊಟ್ಟಿರುವ ಸಾಲಕ್ಕೆ ಸರಿಯಾಗಿ ಬಡ್ಡಿ ಕಟ್ಟದೆ ಒದ್ದಾಡುತ್ತಿರುವ ನೀನು ಮತ್ತೆ ಸಾಲ ಬೇಕೆಂದು ಸೋಗು ಮಾಡಿಕೊಂಡು ಬಂದಿರುವೆ ಆ ಮಗನೇ. ಧನಿಕರೇ, ನೀವು ಕೊಡುವ ಸಾಲಕ್ಕೆ ಸ್ವಲ್ಪ ದಿನ ಕಾಲ ಅವಕಾಶ ಕೊಟ್ಟರೆ ಬಡ್ಡಿ ಸಮೇತ ಖಂಡಿತ ತೀರಿಸುತ್ತೇನೆ ಸೌಕರ್ಯ. ಸ್ವಲ್ಪ ಕನಿಕರ ತೋರಿ ಸೌಕರ್ಯ, ಕನಿಕರ ತೋರಿ. ಕಣಿಕರ ಕಣಿಕರ ತೋರಲು ನಿಮ್ಮಂತ ಬಡ ವಿಕಾರಿಗೆ ಹಣ ಕೊಡಲು ಆಗುವುದಿಲ್ಲ. ಇಲ್ಲಿಂದ ತೊಲಗಿ ಹೋಗು. ಧನಿಕರೇ, ನೀವು ಕೊಡುವ ಹಣವನ್ನು ದಾನವಾಗಿ ಕೇಳುತ್ತಿಲ್ಲ. ನನ್ನ ಜೀವನ ಇರುವರೆಗೂ ನಿಮ್ಮ ಮನೆಯಲ್ಲಿ ದುಡಿದುರು ನ ಮುಕ್ತನಾಗುತ್ತೇನೆ. ದಯವಿಟ್ಟು ಉಪಕಾರ ಮಾಡಿ ಸೌಕರ್ಯ, ಉಪಕಾರ ಮಾಡಿ. ಲೇ ಬಡವ,
ಉಪಕಾರ ತಿನ್ನಲು ಅನ್ನವಿಲ್ಲದ ನಿನ್ನಂತ ತಿರುವಾಕಿಗಳಿಗೆ ಉಪಕಾರವನ್ನು ಮಾಡುತ್ತಾ ಕುಳಿತರೆ ಸರ್ವನಾಶವಾಗಿ ಹೋಗುವುದು ಈ ಜಮೀನ್ದಾರ ಜಯಸೂರ್ಯನ ಶ್ರೀಮಂತಿಕೆ ಮನೆತನ. ಏ ಚಂದ್ರಕಾಂತ, ಸುಮ್ಮನೆ ಈ ಜಮೀನ್ದಾರನ ಮನೆಯಲ್ಲಿ ನಿಂತು ಸಮಯವನ್ನು ಹಾಳು ಮಾಡುವುದನ್ನು ಬಿಟ್ಟು ಬೀದಿಯಲ್ಲಿ ಹೋಗಿ ಭಿಕ್ಷೆಯನ್ನಾದ್ರೂ ಎತ್ತು, ತುತ್ತು ಅನ್ನವಾದರೂ ಸಿಗಬಹುದು. ಅರ್ಥವಾಯ್ತೇನೋ ಹುಂಬ? ಸುಮ್ಮನೆ ಕಾಲಹರಣ ಮಾಡದೆ ತೊಲಗಿ ಹೋಗು ಇಲ್ಲಿಂದ. ಹೋಗುತ್ತೇನೆ ಧನಿಕರೇ, ಹೋಗುತ್ತೇನೆ. ಮನೆಯಲ್ಲಿ ಹಣವನ್ನು ತೆಗೆದುಕೊಂಡು ಬರುತ್ತೇನೆಂದು ಹೇಳಿದ್ದೆ. ಆದರೆ ಹಣವಿಲ್ಲದೆ ಮನೆಗೆ ಹೋದರೆ ನೌಕರಿ ಸಿಕ್ಕ ಸಂತೋಷದಲ್ಲಿರುವ ನನ್ನ ತಮ್ಮನ ಜೀವನ ಸಂಕಟದಲ್ಲಿ ಸಿಲುಕಿದಂತಾಗುತ್ತದೆ. ಸಾಹುಕಾರೇ, ಕೈ ಮುಗಿದು ಬೇಡಿಕೊಳ್ಳುವೆ, ಕನಿಕರಿಸಿ ಸಹಾಯ ಮಾಡಿ ಸಾಹುಕಾರೇ, ಸಹಾಯ ಮಾಡಿ. ಏ ಬಂಡ ಬಡ್ಡಿಯ ಮಗನೇ, ಮೊಸಳೆಯ ಕಣ್ಣೀರನ್ನು ಹಾಕಿ ನಮ್ಮ ಹತ್ತಿರ ಸಾಲವನ್ನು ಕೇಳುವುದನ್ನು ಬಿಟ್ಟು ಸುಮ್ಮನೆ ತೊಲಗಿ ಹೋಗು ನಮ್ಮ ಮನೆಯಿಂದ ಆಚೆ. ಹೇಳ್ರಿ ರಣಪತಿ, ಏನ್ ಮಾಡ್ಬೇಕು? ಈ ಶ್ರೀಮಂತನ ಶಾಂತಿ ಕೆಟ್ಟು ಹೋಗುವ ಮೊದಲು ಆಚೆಗಟ್ಟು ಈ ಬಡ ಬಿಕಾರಿ ಚಂದ್ರನನ್ನು. ನೋಡಪ್ಪ ಚಂದ್ರಪ್ಪ, ರಗಡ್ ಕೋಟಿಗಟ್ಲೆ ರೊಕ್ಕ ಐತಿ ಕರೆ ಇವ್ರು ಕೊಡಂಗಿಲ್ಲ. ಸುಮ್ಮನೆ ನಿನ್ನ ಪ್ರಾಣ ಯಾಕೆ ಕಳ್ಕೊತಿ, ನಾನು ಪ್ರಾಣ ಯಾಕೆ ಕಳಿಸ್ತಿ? ಹೋಗೋಣ ನಡಿ ಮನೆಗೆ. ಲೇಸಿದ್ಯ, ಬಾಯಿ ಬಿಟ್ಟರೆ ಬಾಯಲ್ಲಿರುವ ಹಲ್ಲುಗಳನ್ನೆಲ್ಲ ಮುದ್ರಿಸಿ ಬಿಟ್ಟೇನೋ ಮಗನೇ. ಈ ಬಂಡ ಬಡ್ಡಿಯ ಮಗ ಬಾಯಿಂದ ಹೇಳಿದರೆ ಅರ್ಥವಾಗುವುದಿಲ್ಲ. ಈ ಬಿಕಾರಿಯನ್ನು ಕುತ್ತಿಗೆಯನ್ನು ಹಿಡಿದು ಆಚದಪ್ಪು. ಆಯ್ತು ಬಿಡ್ರಿ ಸಾವುಕಾರ, ಓಕೆ. ನಿಲ್ಲು ಚಂದ್ರಕಾಂತ್, ನಿಲ್ಲು. ನಿನಗೆ ನಾನು 50,000 ಹಣವನ್ನು ಕೊಡುತ್ತೇನೆ. ಆದರೆ ನಿನ್ನ ಆಸ್ತಿಯ ಪತ್ರವನ್ನು ಅಡವಿಟ್ಟರೆ ಮಾತ್ರ. ಆಯ್ತು ಧನಿಕರೇ, ಹಾಗೇ ಆಗಲಿ. ಆಯ್ತು, ತೆಗೆದುಕೋ 50,000 ಹಣಗಳನ್ನು. ಆಯ್ತು ಧನಿಕರೇ, ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತು, ಹೋಗಿ ಬಾ ಚಂದ್ರಕಾಂತ್, ಹೋಗಿ ಬಾ. ಏ ಜಯಸೂರ್ಯ, ಯಾವ ಆಧಾರದ ಮೇಲೆ ಹಣ ಕೊಟ್ಟೆ ಈ ಬಡ ಬಿಕಾರಿಗೆ? ಇವನು ಹೊರಮಳಿ ಕೊಡುತ್ತಾನೋ ಇಲ್ಲೋ ಗೊತ್ತು ನನಗೆ ಕನಸೆಂದು ತಿಳಿಯುತ್ತದೆ. ಕನಸು ಕನಸು ಕಾಣುವ ಮುನ್ನ ನನಸಾಗುವುದನ್ನು ಯೋಚಿಸುವನು ಈ ಜಮೀನ್ದಾರ ಜಯಸೂರ್ಯ. ಅಂದರೆ ನೀನು ಹೇಳುವುದು? ಅಂದರೆ ಹರಕೆಗೆ ಬಲಿಯನ್ನು ಕೊಡಲು ತೆಗೆದುಕೊಂಡು ಹೊರಟಿರುವ ಕುರಿಯನ್ನು ಹೇಗೆ ಕಟುಕೋದನ್ನು ಕೊಬ್ಬಿನಿಂದ ಮೇಯಿಸುತ್ತಾನೋ ಹಾಗೆ ಈ ಬಡ ಬಿಕಾರಿ ಚಂದ್ರನಿಗೆ 50,000 ಹಣವನ್ನು ಕೊಟ್ಟು ನಾನು ಹರಕೆಯ ಕುರಿಯನ್ನಾಗಿ ಮಾಡಿಕೊಂಡಿದ್ದೇನೆ ಈ ಬಡ ಚಂದ್ರನನ್ನು. ಅಂದರೆ ನೀನು ಹೇಳುವ ಹರಕೆಯ ಕುರಿ ಆ ಬಡಕುಣಿ ಚಂದ್ರಕಾಂತನೇ? ಹಾ ಕೀರ್ತಿ, ಹಾ. ಸದ್ಯಕ್ಕೆ ಹರಕೆಯ ಕುರಿ ಈ ಬಡ ಚಂದ್ರಕಾಂತನೇ. ಪಟ್ಟಿರೋ ಸಾಲವನ್ನು ಮರಳಿ ಕೊಡದಿದ್ದರೆ ಆ ಬಡ ಬಿಕಾರಿಗೆ ನಾವು ಕೊಡುವ ಚಿತ್ರ ವಿಷಯವನ್ನು ತಾಳಲಾರದೆ ಜೀವನವಿಡೀ ಕಷ್ಟಪಟ್ಟು ಭಿಕ್ಷೆ ಬೇಡಬೇಕು ಆ ಬಡ ಚಂದ್ರಕಾಂತ. ಎಷ್ಟು ಚೆನ್ನಾಗಿದೆ ಜಯಸೂರ್ಯ ನಿನ್ನ ಕಪಟ ನಾಟಕ. ಆದರೆ ಕೊಚ್ಚಿಕೊಂಡ ಹೋಗಬೇಕು ಈ ಚಂದ್ರಕಾಂತನ ಬದುಕು.